ರೈತರತ್ನ ರೈತರತ್ನ ರೈತರತ್ನ. ನಮಸ್ಕಾರ ಚಂದನ ವಾಹಿನಿಯ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಹಾಗೂ ನಮ್ಮೆಲ್ಲರ ಪ್ರೀತಿಯ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ಇದು ನಮ್ಮ ಕರುನಾಡ ಹೆಮ್ಮೆಯ ಕಾರ್ಯಕ್ರಮ ನಮ್ಮ ಚಂದನ ವಾಹಿನಿ ಪ್ರಸ್ತುತಿ ರೈತರತ್ನ. ಚಂದನವನದಲ್ಲಿ ಅಂದದ ಕೃಷಿಕನ ಮಣ್ಣನೆ ನಂಬಿಹ ನೇಗಿಲ ಯೋಗಿಯ ನಾಡಿನ ಜನತೆಗೆ ಅನ್ನವ ನೀಡುವ ಸಾಧಕನೊಳಗಿನ ಸಾರ್ಥಕ ಬದುಕನು ಎಳೆ ಎಳೆಯಾಗಿ ನಿಮಗುಣಪಡಿಸಲು ರೈತರತ್ನ ರೈತರತ್ನ. ಇಳೆಜಲಬಾನು ನಂಬಿ ನಡೆಯೋ ಪ್ರಾಣಿ ಪಕ್ಷಿಯ ತನ್ನಂತೆ ಕಾಣೋ ಜಾತಿ ಧರ್ಮ ಭಾಷೆಗಳೆನ್ನದೆ ಅನ್ನವ ನೀಡುವ ಕಾಯಕ ಯೋಗಿಯ ಹೊಸ ಹೊಸ ಕೃಷಿಕನ ಪರಿಚಯ ಮಾಡಿಸೋ ರೈತರತ್ನ ರೈತರತ್ನ. ವಿಜ್ಞಾನವಾಗಲಿ ವಿಸ್ಮಯವಾಗಲಿ ತಂತ್ರಜ್ಞಾನ ಸುಧಾರಿತ ಕೃಷಿಯ ಕೊಯ್ಲು ಒಕ್ಕಣೆ ಮಾರಾಟ ಮಾಹಿತಿ ಎಲ್ಲವ ಬಲ್ಲವ ನೇಗಿಲ ಯೋಗಿಯ ಅಂದದ ಬದುಕನ್ನು ಚಂದದಿ ತೋರಿಸೋ ರೈತರತ್ನ 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 ರೈತರತ್ನ. ವೀಕ್ಷಕರೇ, ಇನ್ನು ನಮ್ಮ ಕಾರ್ಯಕ್ರಮದಲ್ಲಂತೂ ಇಬ್ರು ಪ್ರೀತಿಯ ಜಡ್ಜಸ್ ಇದ್ದಾರೆ. ಯಾವುದೇ ರೈತರತ್ನ ರೈತ ಸೆಲೆಬ್ರಿಟಿ ಬಂದು ಈ ಕುರ್ಚಿ ಮೇಲೆ ಕುತ್ಕೊಂಡ್ರು ಕೂಡ ಅವರಿಂದ ಹೊಸ ಹೊಸ ವಿಚಾರಗಳನ್ನ ಹೊಕ್ಕಿ ತೆಗೆದು ಅದನ್ನ ಎಲ್ಲ ಸಾಮಾನ್ಯರಿಗೆ ಅರ್ಥ ಆಗೋ ರೀತಿ ನಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಪ್ರತಿ ಸಂಚಿಕೆನಲ್ಲೂ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಕರ್ನಾಟಕದ ಕೃಷಿ ಕ್ಷೇತ್ರದಲ್ಲಿ ಗಣನೀಯ ಸಾಧನೆಯನ್ನ ಮಾಡಿರುವಂಥವ್ರು ನಮ್ಮ ತೀರ್ಪುಗಾರರು ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗ್ಲಾರ್ದು. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ KP ರಘುಪ್ರಸಾದ್ ಸರ್. ಬನ್ನಿ ಪ್ರೀತಿಯಿಂದ ವೆಲ್ಕಮ್ ಮಾಡೋಣ ಸರ್. ನಮಸ್ತೆ ಅಂಡ್ ವೆಲ್ಕಮ್. ಎವರ್ ಚಾರ್ಮಿಂಗ್, ಎವರ್ ಎಂಟರ್ಟೈನಿಂಗ್, ಯಾವಾಗಲೂ ಎನರ್ಜೆಟಿಕ್ ಆಗಿ ಇರ್ತಾರೆ ಚನ್ನಪ್ಪ ಅಂಗಡಿ ಸರ್. ಸರ್ ತಮಗೂ ಕೂಡ ಪ್ರೀತಿಯ ಸ್ವಾಗತ ಇವತ್ತಿನ ಎಪಿಸೋಡ್ಗೆ. ಇವತ್ತಿನ ಸಂಚಿಕೆ ಎಷ್ಟು ಸ್ಪೆಷಲ್ ಆಗಿರುತ್ತೆ ಅಂದರೆ ಸರ್, ಫಸ್ಟು ನಾವು ಈ ಒಂದು ನಮ್ಮ ರೈತರತ್ನ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದಾಗಿಂದ ಇದುವರೆಗೂ ಎಷ್ಟೋ ಬದಲಾವಣೆಗಳು, ಹೊಸ ಹೊಸ ಆಲೋಚನೆಗಳು, ನಮಗೆ ಹೊಸ ಹೊಸ ಐಡಿಯಾ ಸಿಗ್ತಾ ಹೋಗ್ತಾ ಇದೆ. ಅದೇ ರೀತಿ ನಮ್ಮ ವೀಕ್ಷಕರಿಗೆ ಇವತ್ತಿನ ಸಂಚಿಕೆ ಕೂಡ ತುಂಬಾ ಸ್ಪೆಷಲ್ ಆಗಿರುತ್ತೆ. ವಿಶೇಷವಾಗಿ ಹೊಸ ಆಲೋಚನೆಗಳು, ಆವಿಷ್ಕಾರಗಳು, ಹೊಸ ತಂತ್ರಜ್ಞಾನ, ವಿಜ್ಞಾನದಿಂದಲೇ ಹುಟ್ಕೊಳ್ಬೇಕು ಅಂತ ಏನಿಲ್ಲ. ಅದು ಒಬ್ಬ ವ್ಯಕ್ತಿಯ ಕರಕುಶಲತೆಗಾಗಿರ್ಬೋದು ಅಥವಾ ಆತನ ಒಂದು ಮನಸ್ಥಿತಿಗಾಗಿರ್ಬೋದು, ಆತನ ಟ್ಯಾಲೆಂಟಿಗಾಗಿರ್ಬೋದು, ಎಲ್ಲದಕ್ಕೂ ಅನ್ವಯ ಆಗತ್ತೆ ಕೂಡ. ಅದಕ್ಕೆ ಉದಾಹರಣೆ ಇವತ್ತಿನ ಸಂಚಿಕೆ ಅಂತಾನೆ ಹೇಳಬೇಕು. ಉದಾಹರಣೆ ಒಂದು ಕೊಡ್ತೀನಿ ನಾನು ನಿಮಗೆ. ನೋಡಿ, ಇವಾಗ ನಮ್ಮ ಸೆಟ್ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಬೇಕು ಅಂತಂದ್ರೆ ಇಲ್ಲಿ ಬಾಳೆಗೊನೆ ಇದೆ, ಆ ಕಡೆ ಬಾಳೆಗೊನೆ ಇದೆ, ಈ ಕಡೆ ಬಾಳೆಗೊನೆ ಇದೆ. ಅಷ್ಟೇ ಅಲ್ಲದೆ ನಮ್ಮ ಮನೆಯಲ್ಲಿ ಏನೇ ಫಂಕ್ಷನ್ಸ್ ಆಗಲಿ, ಸಭೆ ಸಮಾರಂಭಗಳಾಗಲಿ, ಅಲ್ಲಿ ಬಾಳೆಹಣ್ಣನ್ನು ನಾವು ವಿವಿಧ ರೀತಿಯಲ್ಲಿ ಉಪಯೋಗಿಸ್ತೀವಿ. ಹಣ್ಣಾಗಿ ಉಪಯೋಗಿಸ್ತೀವಿ, ಬಾಳೆ ಎಲೆ ಉಪಯೋಗಿಸ್ತೀವಿ. ಆದರೆ ಬಾಳೆ ದಿಂಡನ್ನು ಏನು ಮಾಡ್ತೀವಿ? ಎಷ್ಟೋ ಜನ ನಮ್ಮನ್ನು ಸೇರಿ ಅದನ್ನು ತ್ಯಾಜ್ಯ ಅಂತೇಳಿ ಎಸೆದು ಬಿಡ್ತೀವಿ. ಆದರೆ ಬಾಳೆ ದಿಂಡಿನಿಂದ ಕೂಡ ಅದಕ್ಕೆ ಮೌಲ್ಯವರ್ಧನೆಯನ್ನ ಮಾಡಿದ್ರೆ ಸಾಕಷ್ಟು ವಿಶೇಷವಾಗಿ ಅದನ್ನು ಬಳಸಬಹುದು ಸಾರ್ವಜನಿಕವಾಗಿ. ಅಷ್ಟೇ ಅಲ್ಲದೆ ಅದನ್ನು ಒಂದು ಆದಾಯದ ಮೂಲ ಅಂತ ಕೂಡ ಮಾಡ್ಕೊಳ್ಬೋದು. ಯಾವುದೇ ವ್ಯಕ್ತಿ ಇದನ್ನು ಮಾಡಬಹುದು. ಇದಕ್ಕೆ ಉದಾಹರಣೆ ಇವತ್ತಿನ ಸಂಚಿಕೆ. ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆ ಸ್ವಾವಲಂಬಿ ಜೀವನವನ್ನ ಸಾಧಿಸೋದಕ್ಕೆ ಏನೆಲ್ಲ ಅವಕಾಶಗಳಿದೆ, ಇದ್ರ ಬಗ್ಗೆ ಒಂದು ವಿಟಿ ಇದೆ, ಬನ್ನಿ ನೋಡೋಣ. ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ. ಕೃಷಿಯಲ್ಲಿ ಮಹಿಳೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಇದು ನಮ್ಮ ಸಮಾಜದಲ್ಲಿ ಮಹಿಳೆಯರ ಪರಿಸ್ಥಿತಿ ಆಗಿತ್ತು. ಆದರೆ ಹೆಣ್ಣು ಮಕ್ಕಳು ಹೊಸ ದಾಟಬಾರದು ಅಂತ ಇದ್ದ ಹಳೆ ಕಾಲದಲ್ಲಿ ಕೂಡ ಹೊಲಗದ್ದೆಗಳಲ್ಲಿ ದುಡಿಯೋ ಕೈಗಳಲ್ಲಿ ಬಳೆ ಸದ್ದು ಜೋರಾಗಿಯೇ ಕೇಳಿಸ್ತಾ ಇತ್ತು. ಯಾಕೆಂದರೆ ನಮ್ಮ ಹಳ್ಳಿಗಳಲ್ಲಿ ಕೃಷಿ ಕೆಲಸ
ಇಡೀ ಕುಟುಂಬದ ಕೆಲಸ ಆಗಿತ್ತು. ಕುಟುಂಬಕ್ಕೆ ಬೆನ್ನೆಲುಬಾಗಿದ್ದ ಮಹಿಳೆ ಕೃಷಿ ಕೆಲಸದಲ್ಲೂ ಆಧಾರ ಸ್ತಂಭ ಆಗಿದ್ದಳು. ಬಿತ್ತನೆ, ನಾಟಿ, ಗೊಬ್ಬರ ಹಾಕೋದು, ಕಳೆ ಕೀಳೋದು, ಸಸ್ಯ ಸಂರಕ್ಷಣೆ, ಕಟಾವು, ಒಕ್ಕಣೆ, ಸಂಸ್ಕರಣೆ, ಹೀಗೆ ಬೇಸಾಯದ ಪ್ರತಿ ಹಂತದಲ್ಲೂ ಹೆಣ್ಣಿನ ಕಾಣಿಕೆ ಇದೆ. ಮನೆ ಜವಾಬ್ದಾರಿನೂ ಅವರದೇ. ತಾರಕ ಬಿಂದಿಗೆ ನೀರಿಗೆ ಹೋಗುವೆ ಅಂತ ಎಲ್ಲಿಂದಾನೋ ನೀರು ಹೊತ್ಕೊಂಡು ಬಂದು ರೊಟ್ಟಿ ತಟ್ಟಿ ಮುದ್ದೆ ತಿರುವಿ ಮಕ್ಕಳನ್ನು ಹೆತ್ತು ಹೊತ್ತು ಹೊಲದಲ್ಲಿ ದುಡಿಯೋ ಗಂಡನಿಗೆ ಬುತ್ತಿ ತಗೊಂಡು ಹೋಗಿ ಕೊಟ್ಟು ತನ್ನ ಕುಟುಂಬದ ಬಾಯಿ ಮೊಸರಾಗಬೇಕು ಅಂತ ಕೂಲಿ ಆಳಿನ ಹಾಗೆ ಕೈ ಕೆಸರು ಮಾಡಿಕೊಳ್ತಾ ಇದ್ದ ಮಹಾಮಾತೆಯರು ನಮ್ಮ ಗ್ರಾಮೀಣ ಮಹಿಳೆಯರು. 84% ಗ್ರಾಮೀಣ ಮಹಿಳೆಯರಿಗೆ ಬೇಸಾಯವೇ ಜೀವನೋಪಾಯ. ಇವರಲ್ಲಿ 42% ಕೃಷಿ ಕೂಲಿ ಕಾರ್ಮಿಕರು, 22% ಮಹಿಳೆಯರು ಸ್ವಂತ ಸಾಗುವಳಿ. ಕೂಲಿ ಕಾರ್ಮಿಕರಾಗಿ ಯಾವ ಮಹಿಳೆಯರು ದುಡಿತಾರೆ ಅವರು ಬಹುತೇಕ ಬಡತನ ರೇಖೆಗಿಂತ ಕೆಳಗೆ ಇದ್ದಾರೆ. ಸ್ವಂತ ಜಮೀನು ಯಾರಿಗಿದೆ ತಮ್ಮ ಹೊಲದಲ್ಲೂ ದುಡಿತಾರೆ. ಕೆಲವು ಬಾರಿ ಪರಿಚಯದವರ ಭೂಮಿಯಲ್ಲಿ ಎರವಲ್ ಕೆಲಸ ಮಾಡೋದು ಉಂಟು. ಆದರೆ ಪ್ರಧಾನ ಕೆಲಸಗಳಲ್ಲಿ 90% ಪುರುಷರೇ ಇದ್ದಾರೆ. ಸಣ್ಣ ಪುಟ್ಟ ಕೆಲಸಗಳಲ್ಲಿ 40% ಮಹಿಳೆಯರ ಪಾಲಿದೆ. ಆದರೆ ಮುಖ್ಯ ಕೆಲಸಗಳಿಂದ ಮಹಿಳೆಯರನ್ನ ದೂರ ಇಡಲಾಗ್ತಾ ಇದೆ. ಅಷ್ಟೇ ಅಲ್ಲ, ಕೂಲಿ ದರದಲ್ಲೂ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ. ಗಂಡಸರಿಗೆ ಹೆಚ್ಚಂತೆ, ಹೆಂಗಸರಿಗೆ ಕಡಿಮೆ ಅಂತೆ. ಸಮಾನ ವೇತನ ಕೊಡಬೇಕು ಅಂತ ನಿಯಮ ಏನೋ ಇದೆ. ಸರ್ಕಾರದ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸಮಾನ ವೇತನವನ್ನೇ ಕೊಡ್ತಾರೆ. ಆದರೆ ಬೇರೆ ಕಡೆ ಹೆಣ್ಣಾಳಿಗೆ ಕೂಲಿ ಹಣ ಕಡಿಮೆನೆ. ಉದ್ಯೋಗ ಅರೆಕಾಲಿಕ, ವೇತನ ಕಡಿಮೆ, ಯಂತ್ರೋಪಕರಣಗಳು ಕೃಷಿ ಭೂಮಿಗೆ ಇಳಿದಾಗ ಉದ್ಯೋಗ ನಷ್ಟ, ಮನೆ ಕೆಲಸ, ಕೃಷಿ ಕೆಲಸ ನಿಭಾಯಿಸಬೇಕಾದ ಒತ್ತಡ, ಪೌಷ್ಟಿಕಾಹಾರದ ಕೊರತೆ, ಸಂಸಾರದಲ್ಲಿ ಇರಿಸು ಮುರಿಸು, ಹೀಗೆ ಒಂದಲ್ಲ 10 ಸಮಸ್ಯೆಗಳಿಗೆ ಹೆಗಲು ಕೊಡ್ತಿದ್ದಾಳೆ ಗ್ರಾಮೀಣ ಮಹಿಳೆ. ವೈಜ್ಞಾನಿಕ ಕೃಷಿ ವಿಧಾನಗಳನ್ನು ಅಳವಡಿಸ್ಕೋಬೇಕು. ಕುಟುಂಬದ ಆದಾಯ ವರ್ಧನೆ ಆಗಬೇಕು. ರೈತ ಮಹಿಳೆಯರಿಗಾಗಿ ಸರ್ಕಾರದ ಯೋಜನೆಗಳು ಏನಿವೆ ಅವುಗಳ ಉಪಯೋಗನೂ ಪಡೆಯಬೇಕು. ಸಿರಿಧಾನ್ಯ ಮುಂತಾದ ಆರೋಗ್ಯಕ್ಕೆ ಪೂರಕವಾದ ಬೆಳೆಗಳನ್ನು ಇಡಬೇಕು. ಇಳುವರಿ ಬಂದ ಮೇಲೆ ಅದರ ಸಂಸ್ಕರಣೆ, ಮೌಲ್ಯವರ್ಧನೆ, ಮಾರುಕಟ್ಟೆ ವ್ಯವಹಾರದಲ್ಲೂ ಹೆಣ್ಣು ಮಕ್ಕಳು ತೊಡಗಬೇಕು. ಗ್ರಾಮೀಣ ಮಹಿಳೆಯರು ಒಂದಾಗಿ ತಮ್ಮ ಸಮಸ್ಯೆಗಳ ಬಗ್ಗೆ ಸಾರಿ ಸಾರಿ ಹೇಳಬೇಕು, ಚೀರಿಯೂ ಹೇಳಬೇಕು. ಅದಕ್ಕಾಗಿ ಸ್ವಸಹಾಯ ಗುಂಪು, ಸ್ತ್ರೀ ಶಕ್ತಿ, FPO ಹೀಗೆ ಇನ್ನಷ್ಟು ಗಟ್ಟಿಯಾಗಿ ಸಂಘಟಿತರಾಗಬೇಕು. ಬಳೆ ತೊಟ್ಟ ಕೈ ಇಳಿದಿದ್ರೆ ಬೆಳೆ ಎಲ್ಲಿರುತ್ತೆ? ಬಾಳೆ ದಿಂಡಿನ ಮೌಲ್ಯವರ್ಧನೆಯನ್ನ ಉದ್ಯೋಗವನ್ನಾಗಿ ಮಾಡಿಕೊಟ್ಟು ಈ ಮೂಲಕ ಸಾಕಷ್ಟು ಮಹಿಳೆಯರಿಗೆ ಉದ್ಯೋಗಾವಕಾಶವನ್ನ ಕಲ್ಪಿಸ್ಕೊಟ್ಟು ಒಂದು ರೀತಿ ಅವರ ಒಂದು ನಗರಕ್ಕೆ, ಅವರ ಒಂದು ಏರಿಯಾಗೆ ಎಕ್ಸಾಂಪಲ್ ರೀತಿ ಸೆಟ್ ಮಾಡಿದ್ದಾರೆ. ನಾನು ಬರೀ ನಗರ, ಏರಿಯಾ, ಊರು ಅಷ್ಟೇ ಮಾತಾಡ್ತಿದ್ದೀನಿ. ಆದರೆ ಮತ್ತೊಂದು ವಿಶೇಷತೆ ಗೊತ್ತಿದೆಯಾ? ಮೊನ್ನೆಯಷ್ಟೇ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿಗಳು ಮೋದಿಜಿ ಅವರು ಕೂಡ ಇವರ ಬಾಳೆ ದಿಂಡಿನ ಮೌಲ್ಯವರ್ಧನೆಯ ವಿಚಾರವನ್ನ ಮಾತಾಡಿದ್ದಾರೆ. ಯಾರಿವರು ಅಂತ ತಿಳ್ಕೊಳ್ಬೇಕು. ಈಗ ಮೊದಲನೇದಾಗಿ ಬನ್ನಿ, ಹಾಗಾದ್ರೆ ತಡ ಮಾಡೋದೇ ಬೇಡ, ಇವತ್ತಿನ ನಮ್ಮ ರೈತ ಮಹಿಳಾ ಸೆಲೆಬ್ರಿಟಿಯ ವಿಟಿ ರೆಡಿ ಇದೆ, ನೋಡಿ ಬರೋಣ. ನಮ್ಮ ಮೇಡಮ್ ತುಂಬ ಖುಷಿಯಿಂದ ನಮಗೆ MTech ಮಾಡಿ ಬೇರೆಯವರು ಎಲ್ಲರೂ ಏನೇ ಓದಿದ್ರು ನಾವು ಬೇರೆ ಕೆಲಸಕ್ಕೆ ಹೋಗಬೇಕು, ಚೆನ್ನಾಗಿ ಸಂಬಳ ಮಾಡಬೇಕು, ದುಡ್ಡು ಮಾಡಬೇಕು ಅಂತ ಎಲ್ಲ ಊಹಿಸ್ತಾರೆ ಹೊರತು ಬೇರೆಯವ್ರ ದೃಷ್ಟಿಯಿಂದ ಯಾರು ಯಾವ ರೀತಿ ನೋಡಲ್ಲ ಸರ್. ಹೆಣ್ಮಕ್ಳಿಗೆ ಉದ್ಯೋಗ ಸೃಷ್ಟಿ ಮಾಡಮ್ಮ ನೀನು, ಅದು ಮುಖ್ಯ ನಿನಗೆ ಅಂತ ಹೇಳಿ ಅವಳು ಸ್ಟಾರ್ಟ್ ಮಾಡಿದ್ಲು. ಇದಾದಮೇಲೆ ಏನಂದರೆ ಈಗ ನನ್ನ ಮಗಳು ಈಗ ಓದಿನೂ ಇದನ್ನು ಮಾಡ್ತಾ ಇರೋದು ನನಗೆ ತುಂಬ ಸಂತೋಷ ಆಗುತ್ತೆ. ತುಂಬ ಚಾಲೆಂಜಸ್ಸು, ತುಂಬ ಸ್ಟ್ರಗಲ್ಸ್ನ ಫೇಸ್ ಮಾಡ್ಕೊಂಡು ಬಂದಿದ್ದಾರೆ. ಈ ಮಟ್ಟಕ್ಕೆ ಬೆಳಿಬೇಕು ಅಂದರೆ ಇಟ್ಸ್ ನಾಟ್ ಸೋ ಈಸಿ. ನಮ್ಮಮ್ಮ ಬಾಳೆ ದಿಂಡಿಂದ ಫ್ಯಾಕ್ಟ್ರಿ ಮಾಡ್ತಾರೆ, ಅದರಿಂದ ಪ್ರಾಡಕ್ಟ್ಸ್ ಎಲ್ಲ ಮಾಡ್ತಾರೆ. ನಾನು ಫ್ರೀ ಟೈಮ್ ಇದ್ದಾಗ ಅಮ್ಮಂಗೆ ಬಂದು ಹೆಲ್ಪ್ ಮಾಡೋದೆಲ್ಲ ಮಾಡ್ತೀನಿ. ಮತ್ತು ಇವ್ರು ಬಂದಮೇಲೆ ಸ್ವಲ್ಪ ಲೈನ್ ಆಯಿತು, ಅಕ್ಕಪಕ್ಕದ ಬಾವಿಯವ್ರಿಗೂ ಸ್ವಲ್ಪ ಅನುಕೂಲ ಆಯಿತು, ಬೇಕಾದಷ್ಟು ಜನಕ್ಕೆ ಹೆಣ್ಮಕ್ಳಿಗೆ ಮತ್ತು ಇವ್ರಿಗೆಲ್ಲರಿಗೂ ಭಾಳ ಅನುಕೂಲ ಆಯಿತು. ನಾನು ಹೇಳ್ತಾಳೆ ಮುಂದಕ್ಕೂ ನಾನು ಮಗಳಿಗೆ ಹೇಳೋದು ಅದೇ, ಈ ಬಿಸ್ನೆಸ್ನಲ್ಲಿ ಲಾಭ ನಷ್ಟ ಅನ್ನೋದಕ್ಕಿಂತ ಉದ್ಯೋಗ ಸೃಷ್ಟಿ ಮಾಡು ಅನ್ನೋದೇ ನನ್ನ ಒಂದು ಬಯಕೆ.
ಆಗುತ್ತೆ. ಆ ಸ್ಟ್ರಗಲ್ ಪಟ್ರಲ್ಲ, ಅವ್ರು ಪಟ್ಟಿರೋ ಚಾಲೆಂಜಸ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ಈಗ ಭಯನೂ ಆಗುತ್ತೆ, ಒಂದು ಕಡೆ ಖುಷಿನೂ ಆಗುತ್ತೆ. ಅದೆಲ್ಲ ಪಟ್ಟಿರೋದಕ್ಕೆ ಅವ್ರು ಈ ಸ್ಥಾನದಲ್ಲಿ ಬಂದು ನಿಂತಿದ್ದಾರೆ. ಒಂದು 10 ಜನ ಮಹಿಳೆಯರಿಗೆ ಕೆಲಸ ಕೊಟ್ಟು ನಮ್ಮನ್ನು ಜೀವನ ರೂಪಿಸಿದ್ದಾರೆ. ಅವರಿಗೆ ನಾವು ತುಂಬಾ ಕೃತಜ್ಞತೆ ಹೇಳಬೇಕು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮನ್ ಕಿ ಬಾತಲ್ಲಿ ನನ್ನ ಮಗಳ ಬಗ್ಗೆ ಅಡ್ರೆಸ್ ಮಾಡಿದಾಗ ನಮಗೆ ತುಂಬ ಸಂತೋಷ ಆಯಿತು. कैसे लोगों ने मन की बात से प्रेरित होकर अपना खुद का काम शुरू किया। ऐसा ही एक उदाहरण कर्नाटक के चामराजनगर की वर्षा जी का है, जिन्हें मन की बात ने अपने पैरों पर खड़ा होने के लिए प्रेरित किया। इस कार्यक्रम के एक एपिसोड से प्रेरित होकर उन्होंने केले से जैविक खाद बनाने का काम शुरू किया। ಇದು ಅಮ್ಮ ಮಾಡೋ ಪ್ರಾಡಕ್ಟ್ಸ್ ಎಲ್ಲ ಎಲ್ಲ ದೇಶಕ್ಕೂ ಗೊತ್ತಾಗಲಿ, ಮೋದಿಜಿರು ಇನ್ನೂ ಬೇರೆ ಬೇರೆ ದೇಶಕ್ಕೆಲ್ಲ ಹೇಳಿ ನಮ್ಮಮ್ಮನ ಇನ್ನೂ ಜಾಸ್ತಿ ದೊಡ್ಡದಾಗಿ ಬೆಳೀಲಿ. ಅಮ್ಮಂಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಒಬ್ರು ಹೆಣ್ಮಗಳಾಗಿ ಇಷ್ಟು ಮುಂದುವರೆದು ಕೆಲಸ ಮಾಡೋರ ಬೇರೆ ಜೆಂಟ್ಸೇ ಮಾಡೋಕ್ಕಾಯ್ತಾ ಇಲ್ಲ, ಅಷ್ಟು ಕೆಲಸ ಮಾಡಿದ್ದಾರೆ. ಇನ್ನೂ ಹೆಚ್ಚಿಗೆ ಅಭಿವೃದ್ಧಿಯಾಗಿ ಚೆನ್ನಾಗಿ ನಡೆಸಲಿ ಅಂತಲೇ ನಮ್ಮ ಆಸೆ. ಈ ಥರ ಒಂದು ಸಾಧನೆ ಮಾಡಿ ಈ ಮಟ್ಟಕ್ಕೆ ಬಂದು ನಿಂತಿದ್ದಾರೆ ಅಂತ ಅಂದಾಗ ನಮಗೆಲ್ಲ ಅದೊಂಥರ ಇನ್ಸ್ಪಿರೇಷನ್ನು. ನಾವು ಅದನ್ನ ನೋಡಿ ಕಲ್ತ್ಕೊಳ್ಳೋದು ತುಂಬ ಇದೆ. ಅವರು ಮಹಿಳೆ ಎಮ್.ಕಾಮ್ ಮಾಡಿ ಈ ಥರ ಯಾವ ಸೇವೆಗೆ ಬಂದಿದ್ದು ಈಗ ಮಾಡ್ತಾ ಇರಲ್ಲ, ಫ್ಯಾಕ್ಟ್ರಿ ಸಂಬಳಕ್ಕೆ ಹೋಗೋದೇ ಮಾಡ್ತಾ ಇದ್ದಾರಲ್ಲ ಅಲ್ಲಿ, ಅದಕ್ಕೋಸ್ಕರ ಭಾರಿ ಸಂತೋಷ ಆಗ್ತದೆ ನನಗೆ. ಇನ್ನು ಮುಂದೆ ಮಗಳಿಗೆ ಏನು ಮಗಳು ಈಗ ಇದನ್ನು ಮಾಡ್ತಾ ಇದ್ದಾಳೆ, ಇದನ್ನು ಎಕ್ಸ್ಪೆಂಡ್ ಮಾಡಿ ಈಗ ಇನ್ನೂ ತುಂಬ ಹೆಣ್ಮಕ್ಳುಗಳಿಗೆ ಉದ್ಯೋಗ ಕೊಡಬೇಕು ಅಂತ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಎಲ್ಲಿ ಶಕ್ತಿಯಾಗಿರೋ ತನಕ ಏನು ಸಪೋರ್ಟ್ ಮಾಡಬೇಕು ಎಲ್ಲನೂ ನಾವು ಅವಳಿಗೆ ಮಾಡಿಕೊಡ್ತಾ ಇದ್ದೀವಿ. ತುಂಬಾ ಇಷ್ಟೊಂದು ಮೆಟೀರಿಯಲ್ಸ್ಗಳೆಲ್ಲ ತಂದು ನಮಗೆ ಬಾಳೆನಾರಿಂದ ಎಲ್ಲನೂ ಮಾಡ್ಕೊಡೋಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದನ್ನು ನೋಡಿ ನಮಗೆ ತುಂಬ ಖುಷಿಯಾಗಿದೆ. ಆಲ್ ದ ಬೆಸ್ಟ್ ಮೇಡಮ್. ಬನ್ನಿ ಹಾಗಾದ್ರೆ ತಡ ಮಾಡೋದೇ ಬೇಡ, ಲೆಟ್ಸ್ ವೆಲ್ಕಮ್ ನಮ್ಮ ಚಾಮರಾಜನಗರ ಜಿಲ್ಲೆಯ ಉಮ್ಮತ್ತೂರು ಗ್ರಾಮದ ಇವತ್ತಿನ ನಮ್ಮ ರೈತ ಮಹಿಳಾ ಸೆಲೆಬ್ರಿಟಿ ವರ್ಷಾ ಶ್ರೀಕಂಠ ಸ್ವಾಮಿ. ಪ್ರೀತಿಯ ಸ್ವಾಗತ ತಮಗೆ. ಥ್ಯಾಂಕ್ ಯು. ಎಸ್, ಇವತ್ತಿನ ಈ ರೈತರತ್ನ ವೇದಿಕೆ ಹೇಗೆ ಅನಿಸ್ತಾ ಇದೆ ವರ್ಷ ಅವರೇ? ತುಂಬ ಖುಷಿ ಆಗ್ತಾ ಇದೆ. ಒಂದು ರೀತಿ ಖುಷಿ ಜೊತೆಗೆ ಭಯನೂ ಆಗ್ತಾ ಇದೆ. ನನಗೆ ಕಾಣಿಸ್ತಾ ಇದೆ ನಿಮ್ಮ ಭಯ, ಅದಕ್ಕೆ ಹೇಳಿದ್ದು. ಒಂದ್ಸಲಿ ನಮ್ಮ ಹಾಟ್ ಸೀಟ್ ಮೇಲೆ ಕುತ್ಕೊಂಡ್ಬಿಟ್ರೆ ಭಯ ಎಲ್ಲ ಓಡಿ ಹೋಗುತ್ತೆ. ಯಾಕಂದ್ರೆ ಇವತ್ತು ನೀವು ಆಕ್ಚುಲಿ ನಿಮ್ಮ ಸಾಧನೆಯ ಮೂಲಕ ನೂರಾರು ಜನ, ಸಾವಿರಾರು ಜನ ಮಹಿಳೆಯರಿಗೆ ಇನ್ಸ್ಪೈರ್ ಮಾಡೋದಕ್ಕೆ ಬಂದಿದ್ದೀರಿ. ಈಗ ಕೃಷಿಯಲ್ಲಿ ಮಹಿಳೆ ಸುಮಾರು 50ಕ್ಕೂ ಹೆಚ್ಚು ಕೆಲಸ ಮಾಡ್ತಾ ಬಂದಿದ್ದಾರೆ. ಹೌದು ಹೌದು. ಆದಾಗ್ಯೂ ಎಲ್ಲೋ ಒಂದ್ ಕಡೆ ಇನ್ವಿಸಿಬಲ್ ಅಂದ್ರೆ ಅಗೋಚರ ಶಕ್ತಿಯಾಗಿಯೇ ಉಳಿದು ನಿಜ ಬಂದಿದ್ದಾರೆ. ಆದ್ರೆ ಈ ಮಹಿಳೆ ಎಲ್ಲೋ ಒಂದ್ ಕಡೆ ತನ್ನ ನಿಜವಾದ ಶಕ್ತಿಯನ್ನು ನಮ್ಮ ರಾಜ್ಯಕ್ಕೆ ತೋರಿಸ್ಕೊಟ್ಟಿದ್ದಾರೆ. ನಮ್ಮೆಲ್ಲರಿಗೂ ಹೆಮ್ಮೆಯಾದ ನಮ್ಮ ರೈತರತ್ನ ಕಾರ್ಯಕ್ರಮ ಸರಣಿಯ ಮೊದಲ ರೈತ ಮಹಿಳೆ. ನಿಜ. ಒಂದೇ ವಿಷಯ, ವರ್ಷಾ ಅವರೇ, ವರ್ಷಾ ಅಂದ್ರೆ ಏನು? ಮಳೆ. ಮಳೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಒಂದು ತಂಪಾದಂಥ ಮಳೆ ಬಂದಂತೆ ಆಗಿದೆ ನಿಮ್ಮದು. ನಿಮ್ಮ ಒಂದು ಆಗಮಿಕೆ ಇಲ್ಲಿಗೆ. ನಿಮ್ಮದು ಶಿಕ್ಷಣ ಏನು? ಎಮ್.ಟೆಕ್ ಮಾಡಿದ್ದೀನಿ. ಎಮ್.ಟೆಕ್ ಯಾವ ಸಂಸ್ಥೆಯಿಂದ ಮಾಡಿರೋದು? ಆಕ್ಸ್ಫರ್ಡ್ ಕಾಲೇಜ್, ಬ್ಯಾಂಗ್ಳೂರು. ಹೌದಲ್ಲ? ಹೆಂಗೆ ಈ ಒಂದು ಲೈನ್ಗೆ ಬಂದಿದ್ದು ಅಥವಾ ಈ ದಾರಿಗೆ ಬಂದಿದ್ದು? ಈ ಲೈನಿಗೆ ಬಂದಿದ್ದು ಅಂದರೆ ಎಮ್.ಟೆಕ್ ಮಾಡಿದ್ದೆ, ಬಟ್ ಕೋವಿಡ್ ಟೈಮಲ್ಲಿ ನಾವು ಫಾರ್ಮಲ್ಲಿ ಸೆಟ್ಲ್ ಆಗಿದ್ರಿಂದ ಸೊ ಅವಾಗ ಸ್ವಲ್ಪ ನಾವು ಅಲ್ಲೇ ಉಳ್ಕೊಂಡಾಗ ಅಲ್ಲಿ ರೈತರ ಕಷ್ಟ ಮತ್ತು ಅವರ ಮಹಿಳೆಯರು ಏನು ಕಷ್ಟಪಡ್ತಿರು ಅಂತ ಕಣ್ಣಾರೆ ಕಂಡಾಗ ಅನ್ನಿಸ್ತು ಏನಾದ್ರು ಒಂದು ಅವರಿಗೆ ಅನುಕೂಲ ಆಗಂಗೆ ಮಾಡಬೇಕು ಅಂತ. ಸೊ ಅದಕ್ಕೆ ಬೆನ್ನೆಲುಬಾಗಿ ನನ್ನ ತಂದೆಗೆ ಒಂದಷ್ಟು ಜನಕ್ಕೆ ಮಹಿಳೆಯರಿಗೆ ಕೆಲಸ ಕೊಡೋ ಅಂತ ಉದ್ಯೋಗ ಮಾಡಬೇಕು ಅನ್ನೋದೊಂದು ಅವ್ರ ಆಸೆ. ಸೊ ಅವ್ರ ಆಸೆನ ಸ್ವಲ್ಪ ಮಟ್ಟಿಗೆ ಇವತ್ತು 10 ಜನ ಮಹಿಳೆಯರಿಗೆ ಕೆಲಸ ಕೊಟ್ಟಿದ್ದೀನಿ. ಸೊ ಇನ್ನೂ ಮುಂದೆ ಅದನ್ನ ಜಾಸ್ತಿ ಮಾಡಬೇಕು ಅಂತ ಯೋಚನೆ ಮಾಡ್ತೇನೆ. ನಿಮ್ಮ ಜರ್ನಿ ಬಗ್ಗೆ ಇನ್ನೊಂದಷ್ಟು ತಿಳ್ಕೊಳ್ಳುವಂತಹ ಕುತೂಹಲ ಇದೆ. ನಿಮ್ಮ ಸಾಧನೆಯ ಹಾದಿ ಬಗ್ಗೆ ಬಹಳಷ್ಟು ಮಾತಾಡೋಣ. ನಿಂತು ಜಾಸ್ತಿ ಹೊತ್ತು ಮಾತಾಡಿಸಲ್ಲ. ನಿಮಗಾಗಿ ನಮ್ಮ ರೈತರತ್ನದ ಸಾಧಕರ ಕುರ್ಚಿ ಇದೆ. ಸೊ ಬನ್ನಿ ಕುತ್ಕೊಳ್ಳಿ, ನಂತರ ಮಾತಾಡ್ಕೊಂಡು ಸೊ ಇಲ್ಲಿಗೆ ನೀವು ಬಂದಂಥ ಆ ಒಂದು ಸಿಚುವೇಶನ್ಗೆ ಕಾರಣ ಆಗಿದ್ದು ಕೋವಿಡ್ ಅಂತ ಹೇಳಿದ್ರಿ. ನಂತರ ಬಾಳೆ ದಿಂಡು ಹೇಗೆ ನಿಮ್ಮ ಮನಸ್ಸಿಗೆ ಬಂದಿದ್ದು? ಈಗ ಬಾಳೆ ನಾವೇನು ಕಟಾವು ಮಾಡ್ತೀವಲ್ಲ ಆ ಬುಡ ವೇಸ್ಟು.
ಹೌದು. ಸೊ ಆ ವೇಸ್ಟ್ನ ತಗೊಂಡು ಒಂದಷ್ಟು ಪ್ರಾಡಕ್ಟ್ ಮಾಡಿದಾಗ ಕಸದಿಂದ ರಸ ಅಂತ ಒಂದಷ್ಟು ಇದಾಗುತ್ತೆ, ಮತ್ತೆ ರೈತರಿಗೆ ಇದರಲ್ಲಿ ಅನುಕೂಲ ಆಗುತ್ತೆ. ಅಟ್ಲೀಸ್ಟ್ ಆ ಹೊಲನ ಕ್ಲೀನ್ ಮಾಡ್ಸೋಕ್ಕಾರು ಏನು ಖರ್ಚು ಬೀಳುತ್ತೆ ಅದಾರು ಇದರಿಂದ ಒಂದು ಅನುಕೂಲ ಆಗ್ಲಿ ಅಂತ ಒಂದು ಅನಿಸ್ತು. ಜೊತೆಗೆ ಇದನ್ನ ಇನ್ನೊಂದು ಕಾರಣ ಏನಂದ್ರೆ, ನಾವಲ್ಲಿ ತೋಟದಲ್ಲಿ ಕೆಲ್ಸಕ್ಕೆ ಬರೋರು, ವಯಸ್ಸಾಗಿರೋ ಅಜ್ಜಿದಿರ್ ಕೆಲ್ಸಕ್ಕೆ ಬರೋರು, ಅವ್ರು ಕೊಡ್ತಿದ್ದು 120-130 ರೂಪಾಯಿ. ಆ 130 1.5 ಕಿಲೋಮೀಟರ್ ನಡ್ಕೊಂಡ್ ಬರೋರು, ಕೆಲಸ ಮಾಡಿ ಅಷ್ಟು ಕಷ್ಟಪಟ್ಟು ಹೋಗೋರು, ಬಿಸಿಲು ಇದ್ದಿದ್ದೇನೆ. ಅವಾಗ ಅನಿಸ್ತಿತ್ತು ನಾವು ನಮ್ಮ ಸಿಟಿಗಳಲ್ಲಿ ಮಕ್ಳಿಗೆ ಒಂದು ಚಾಕ್ಲೇಟ್ ಬೆಲೆ ಅಲ್ಲ ಅದು. ಸೊ ಅಷ್ಟು ಕಷ್ಟಪಡ್ತಾರೆ ಮಹಿಳೆಯರು, ಅದು ಹಳ್ಳಿಲಿ. ಯಾಕೆ ಹಳ್ಳಿಲೇ ಇರೋಂಥ ಮಹಿಳೆಯರಿಗೆ ಉಪಯೋಗ ಆಗಬೇಕು, ಅದ್ರ ಜೊತೆಗೆ ರೈತರಿಗೂ ಒಂದು ಅನುಕೂಲ ಆಗಬೇಕು ಅಂತ ಒಂದು ಯೋಚನೆ ಮಾಡಿ ಆ ಕರೋನಾ ಟೈಮಲ್ಲಿ ಕೂತು ಹಂಗೆ ಡಿಸ್ಕಸ್ ಮಾಡ್ಬೇಕಾದ್ರೆ ಮನೆಯಲ್ಲಿ ನನ್ನ ಹಸ್ಬೆಂಡು ನನ್ನ ತಂದೆ ಎಲ್ಲ ಸೇರಿ ಒಂದೇನಾದ್ರು ಮಾಡು ಅಂತ ಅವರು ಸ್ವಲ್ಪ ಅವರೇ ಮೇಜರ್ ನನಗೆ ಮಾಡೋಕ್ಕೆ ಕಾರಣ ಅವರಿಬ್ರು. ಅದರ ಬೇಸಿಸ್ ಮೇಲೆ ನಾನು 3 ವರ್ಷ ಆಯ್ತು ಸ್ಟಾರ್ಟ್ ಮಾಡಿ. ನಿಮ್ಮ ಹಾರ್ಟ್ ಶೀಟ್ಗೆ ಎಂಥದ್ದೋ ಒಂದು ಮಹತ್ವ ಇದೆ, ಏನೋ ಒಂದು ಮಂತ್ರಶಕ್ತಿ ಇದೆ. ಅದೇ ಕೆಳಗಡೆ ಇದ್ದಾಗ ವರ್ಷ ಅವರು ಮಾತಾಡೋದಕ್ಕೆ ಎಷ್ಟು ಅನುಮಾನ ಮಾಡ್ತಾ ಇದ್ರು, ಅದ್ರ ಮೇಲೆ ಕೂತ ಮೇಲೆ ವರ್ಷಧಾರೆನೇ ಶುರುವಾಗ್ಬಿಟ್ಟಿದೆ. ವರ್ಷ ಅವರ ವರ್ಷಧಾರೆ ಅದು ನೋಡಿ ಸರ್, ಇದು ಅವರೆಲ್ಲ ಮಾಡಿರೋ ಹೌದು ಹೌದು ಐಟಮ್ ಸರ್. ನೋಡಿ, ಇದು ಅವ್ರ ಪಕ್ಕ ಕೂಡಿಸಿದಾಗ ಅವರಿಗೆ ಕಳೆನೇ ಬೇರೆ. ಇದೆಲ್ಲ ಐಡಿಯಾ ಹೆಂಗ್ ಬಂತು ನಿಮ್ಗೆ, ಇದೆಲ್ಲ ಮಾಡಬಹುದು ಬಾಳೆ ದಿಂಡಿನಿಂದ ಅಂತ? ಅಂದ್ರೆ ಏನಂದ್ರೆ ಬಾಳೆ ದಿಂಡು ಮಾಡ್ತಾ ಇದ್ವಿ. ಆಮೇಲೆ ಈಗ ನನ್ನ ಒಂದು ಇಂಟೆನ್ಷನ್ ಇದ್ದು ಇಕೋ ಫ್ರೆಂಡ್ಲಿ ಪ್ರಾಡಕ್ಟ್, ಇವಾಗ ನಾವು ಪರಿಸರದಿಂದ ಯೂಸ್ ಮಾಡ್ತಿರ್ಗ ಅದನ್ನ ಪರಿಸರಕ್ಕೆ ಹಾನಿ ಆಗಂಗೆ ಏನು ಮಾಡಬಾರ್ದು ಅನ್ನೋ ಇದಕ್ಕೆ ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ. ಸೊ ಅದಕ್ಕೆ ಪರ್ಯಾಯವಾಗಿ ಏನು ಮಾಡ್ಬೋದು, ಪ್ಲಾಸ್ಟಿಕ್ ಅಲ್ಲಿ ಏನೇನು ಬರ್ತಿತ್ತು ಅದನ್ನೆಲ್ಲ ಒಂದೊಂದಾಗ R&D ಈಗ ಅದಕ್ಕೆ ಯಾವ ತರ ಮಾಡ್ಬೋದು, ಪ್ಲಾಸ್ಟಿಕ್ ಇದ್ದಿದೆ ಒಂದು ಮಾಡೆಲ್ ತಗೊಂಡು ಅದನ್ನ ನಮ್ಮ ಮೆಟೀರಿಯಲ್ ಟ್ರೈ ಮಾಡಕ್ ಶುರು ಮಾಡಿದೆ. ಮತ್ತೊಂದೇನು ಗೊತ್ತಾ ಮೇಡಮ್ ಅವರೇ, ಬಹಳ ಮಹತ್ವದ ಒಂದು ಅಂಶ ಏನಂತ ಹೇಳಿದ್ರೆ, ಲಕ್ಷ್ಮೀ ಅವರೇ ನೀವು ಕೂಡ ಗಮನಿಸಿರ್ತೀರಿ, ಮಾಧ್ಯಮದಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಇದು ಸುದ್ದಿ ಎಲ್ಲ ಕೇಳ್ತೀರಿ. ಒಂದು ಘನತ್ಯಾಜ್ಯ ನಿರ್ವಹಣೆ ಅಂತ ಒಂದಿದೆ. ಗಟ್ಟಿ ಕಸವನ್ನ ವಿಲೇವಾರಿ ಮಾಡೋದು ಇವತ್ತು ನಮ್ಮ ನಾಗರಿಕ ಸಮಾಜದಲ್ಲಿ ಅತ್ಯಂತ ದೊಡ್ಡದಾದಂತ ಒಂದು ಸಮಸ್ಯೆ. ಇದು ಆ ಒಂದು ಸಮಸ್ಯೆಯನ್ನು ಕೂಡ ಪರಿಹರಿಸಿಕೊಡ್ತದೆ. ಇಂಥದ್ದೊಂದು ಕಸದಿಂದ ನೀವು ರಸ ಮಾಡೋ ಸಂದರ್ಭದಲ್ಲಿ ಎಷ್ಟು ಚಂದ ಇದೆ, ಸುಂದರ ಇದಾವೆ. ಈ ಐಡಿಯಾ ಹೇಗೆ ಬಂತು, ಏನು, ಯಾರ ಹತ್ರ ಕಲ್ತ್ಕೊಂಡ್ರೆ ಇದನ್ನೆಲ್ಲ ಮಾಡ್ಬೋದು ಅಂತ ಮಾತಾಡ್ಬೇಕು, ಅದೊಂದು ಕುತೂಹಲ ಇದೆ ನನಗೆ. ಅದಕ್ಕಿಂತ ಮುಂಚೆ ಇನ್ನೊಂದು ಸ್ವಲ್ಪ ಎನರ್ಜಿ ಕೊಡೋದಕ್ಕೆ ನಮ್ಮ ಕಾರ್ಯಕ್ರಮ ನೋಡ್ತಾ ಇರ್ಬೋದು ನೀವು. ಒಂದು ಸಿಂಗಿಂಗ್ ಟೀಮ್ ಇರ್ತಾರೆ ನಮ್ಮ ಜೊತೆ, ಅದು ಅವ್ರು ಬಂದು ಹಾಡಿ ವೇದಿಕೆಯ ಮೇಲೆ ರಂಗು ತುಂಬಿಸಿದ ಮೇಲಂತೂ ನಮ್ಮ ಗೆಸ್ಟ್ಗಳೆಲ್ಲ ಸಿಕ್ಕಾಪಟ್ಟೆ ಎನರ್ಜಿ ಬಂದ್ಬಿಡುತ್ತೆ. ಸೊ ನಿಮಗೂ ಎನರ್ಜಿ ಬರಲಿ. ಸೊ ಅದಕ್ಕೋಸ್ಕರ ಇದೀಗ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ನಮ್ಮ ಜೊತೆ ಇದ್ದಾರೆ ನಮ್ಮ ಕರ್ನಾಟಕದ ಜನಪ್ರಿಯ ಗಾಯಕರು ಹೊಂಬೇಗೌಡ ಹಾಗೂ ಅವರ ಜನಪದ ತಂಡ. ಅಂಬರದಾಗೆ ಹಾರೈತೆ ಬೆಳಕಿಗಳ ಸಾಲು, ಆಕಳ ಚೊಚ್ಚಲ ಕೆಚ್ಚಲ ತುಂಬಾ ಬಿಸಿನೊರೆಯ ಹಾಲು. ಅಂಬರದಾಗೆ ಹಾರೈತೆ ಬೆಳಕಿಗಳ ಸಾಲು, ಆಕಳ ಚೊಚ್ಚಲ ಕೆಚ್ಚಲ ತುಂಬಾ ಬಿಸಿನೊರೆಯ ಹಾಲು. ಮುಂಜಾನೆ ಎದ್ದು ಜೋಡೆತ್ತ ಹೊಡ್ಕೊಂಡು ಭೂಮಿ ತಾಯಿಯ ಮನದಲ್ಲಿ ನೆನೆದು, ಮುಂಜಾನೆ ಎದ್ದು ಜೋಡೆತ್ತ ಹೊಡ್ಕೊಂಡು ಭೂಮಿ ತಾಯಿಯ ಮನದಲ್ಲಿ ನೆನೆದು, ಇಟ್ಟು ತೆವರಿ ಹಸನು ಮಾಡಿ ಹೊಲ ಗದ್ದೆಯಲ್ಲಿ ಉತ್ತು ಬಿತ್ತು ನಾಟಿ ಮಾಡ್ಯಾರು. ತಿಟ್ಟು ತೆವರಿ ಹಸನು ಮಾಡಿ ಹೊಲ ಗದ್ದೆಯಲ್ಲಿ ಉತ್ತು ಬಿತ್ತು ನಾಟಿ ಮಾಡ್ಯಾರೋ, ಉತ್ತು ಬಿತ್ತು ನಾಟಿ ಮಾಡ್ಯಾರು, ಉತ್ತು ಬಿತ್ತು ನಾಟಿ ಮಾಡ್ಯಾರು. ದಿಕ್ಕಿನಲ್ಲಿ ಮುಂಗಾರು ಮಳೆ ಹುಟ್ಟಿ ಬಂಗಾರ ಬೇಳೆ ಬೆಳೆದೈತೆ, ಚಂದೂಳಿ ಹೊಲದಲ್ಲಿ ಅಚ್ಚ ಹಸಿರ ಹೊನಲು ಎಲ್ಲೆಡೆ ಹಾಸಿ ಮಲಗೈತೆ. ಮೂಡಾಲ ದಿಕ್ಕಿನಲ್ಲಿ ಮುಂಗಾರು ಮಳೆ ಹುಟ್ಟಿ ಬೇಳೆ ಬೆಳೆದೈತೆ, ಕೆಂದೂಳಿ ಹೊಲದಲ್ಲಿ ಅಚ್ಚ ಹಸಿರ ಹೊನಲು ಎಲ್ಲೆಡೆ ಹಾಸಿ ಮಲಗೈತೆ. ತೂಗಿ ಬಾಗಿ ತೊನದೈತೆ ತೆನೆಗೊನೆಯ ಗೊಂಚಲು, ತೂಗಿ ಬಾಗಿ ತೊನದೈತೆ ತೆನೆಗೊನೆಯ ಗೊಂಚಲು, ತೆನೆಗೊನೆಯ ಗೊಂಚಲು, ತೆನೆಗೊನೆಯ ಗೊಂಚಲು. ದನ
ದನ ಕರುಗಳು ಕೊಬ್ಬ್ಯಾವೆ ಪಚ್ಚೆ ಮೇವನ್ನು ತಿಂದು ಮೈಯ ಮುರಿದು ನಿಮಿರ್ಯಾವೆ ದನ ಕರುಗಳು ಕೊಬ್ಬ್ಯಾವೆ ಪಚ್ಚೆ ಮೇವನ್ನು ತಿಂದು ಮೈಯ ಮುರಿದು ನಿಮಿರ್ಯಾವೆ ನೇಗಿಲು ಕೂರಿಗೆ ಕುಂಟೆಗಳೆಲ್ಲ ಸಾಲಾಗಿ ಮೂಲೆಗೆ ಸೇರಿದೆ ಎಲ್ಲ ನೇಗಿಲು ಕೂರಿಗೆ ಕುಂಟೆಗಳೆಲ್ಲ ಸಾಲಾಗಿ ಮೂಲೆಗೆ ಸೇರಿದೆ ಎಲ್ಲ ಕೊಯ್ಲು ಮುಗಿಸಿ ಹಕ್ಲು ಹಾಯ್ತಾರೋ ಜನರೆಲ್ಲ ಒಕ್ಕಣೆ ಸುಗಿ ದಿನಕ್ಕೆ ಕಾದಾರೋ ಕೊಯ್ಲು ಮುಗಿಸಿ ಹಕ್ಲು ಹಾಯ್ತಾರೋ ಜನರೆಲ್ಲ ಒಕ್ಕಣೆ ಸುಗ್ಗಿ ದಿನಕ್ಕೆ ಕಾದಾರೋ ಒಕ್ಕಣೆ ಸುಗ್ಗಿ ದಿನಕ್ಕೆ ಕಾದಾರೋ ಒಕ್ಕಣೆ ಸುಗ್ಗಿ ದಿನಕ್ಕೆ ಕಾದಾರೋ ಹೆಬ್ಬೇಯ ಕಣದಲ್ಲಿ ಭತ್ತರಾಗಿ ಜೋಳದ ಒಕ್ಕಾಡೆ ಕಾರ್ಯ ನಡೆದೈತೆ ಮೇಟಿಯ ಕೊರಳಲ್ಲಿ ಹೆತ್ತುಗಳ ರಾಶಿಯ ಸುತ್ತಾಲು ಸುತ್ತಿ ಸಾಗುತ್ತೈತೆ ಕೆಂಬೇಯ ಕಣದಲ್ಲಿ ಭತ್ತರಾಗಿ ಜೋಳದ ಒಕ್ಕಾಡೆ ಕಾರ್ಯ ನಡೆದೈತೆ ಮೇಟಿಯ ಕೊರಳಲ್ಲಿ ಹೆತ್ತುಗಳ ರಾಶಿಯು ಸುತ್ತಾಲು ಸುತ್ತಿ ಸಾಗುತ್ತೈತೆ ರೋಣುಗಲ್ಲು ಉರುಳೈತೆ ಕೋಲಿನ ಬಡಿತಕ್ಕೆ ಉದುರೈತೆ ರೋಣುಗಲ್ಲು ಉರುಳೈತೆ ಕೋಲಿನ ಬಡಿತಕ್ಕೆ ಉದುರೈತೆ ಕೋಲಿನ ಬಡಿತಕ್ಕೆ ಉದುರೈತೆ ಕೋಲಿನ ಬಡಿತಕ್ಕೆ ಉದುರೈತೆ ಸಂಜೆ ರಂಗು ಚೆಲ್ಲೈತೆ ಪಡುವಣ ದಿಕ್ಕಿನಿಂದ ಸುಗ್ಗಿ ತೇಲಿ ಬಂದೈತೆ ತಂಗಾಳಿ ತಂಪಿನಿಂದ ಸಂಜೆ ರಂಗು ಚೆಲ್ಲೈತೆ ಪಡುವಣ ದಿಕ್ಕಿನಿಂದ ಸುಗ್ಗಿ ತೇಲಿ ಬಂದೈತೆ ತಂಗಾಳಿ ತಂಪಿನಿಂದ ಹೂವು ಗಂಧ ಪನ್ನೀರ ತಂದು ಭೂತಾಯಿಯ ಮನದಲ್ಲಿ ನೆನೆದು ಹೂವು ಗಂಧ ಪನ್ನೀರ ತಂದು ಭೂತಾಯಿಯ ಮನದಲ್ಲಿ ನೆನೆದು ರಾಶಿ ರಾಶಿ ತೂರುತ ಕೂಗ್ಯಾರೋ ಹೂವಿಲೋತ್ಸವ ರಾಶಿ ಪೂಜೆ ಮಾಡುತ್ತ ಹಾಡ್ಯಾರೋ ರಾಶಿ ರಾಶಿ ತೂರುತ ಕೂಗ್ಯಾರೋ ಹೂವಿಲೋತ್ಸವ ರಾಶಿ ಪೂಜೆ ಮಾಡುತ್ತ ಹಾಡ್ಯಾರೋ ಕೊಳಗ ಸುರಿದು ಬಳಗಕ್ಕೆ ಹಂಚಾರೋ ಕೊಳಗ ಸುರಿದು ಬಳಗಕ್ಕೆ ಹಂಚಾರೋ ಕೊಳಗ ಸುರಿದು ಬಳಗಕ್ಕೆ ಹಂಚಾರೋ ಕೊಳಗ ಸುರಿದು ಬಳಗಕ್ಕೆ ಹಂಚಾರೋ ಕೊಳಗ ಸುರಿದು ಬಳಗಕ್ಕೆ ಒಂದು ಅದ್ಭುತವಾದ ಹಾಡಾಯಿತು. ಇವತ್ತಂತೂ ತುಂಬ ಸ್ಪೆಷಲ್ ಆದ ಅತಿಥಿ ನಮ್ಮ ಜೊತೆ ಇದ್ದಾರೆ. ರೈತ ಮಹಿಳೆ ವರ್ಷ ಅವರು. ನಿಮ್ಮಿಂದ ಹಲವಾರು ಜನಕ್ಕೆ ಉದ್ಯೋಗ ಸಿಕ್ಕಿರೋದು ಬಹುಶಃ ಕೋವಿಡ್ಡಲ್ಲಿ ಏನೋ ಒಂದು ಮಾಡೋಣ ಅನ್ನೋದೊಂದು ಚಿಕ್ಕ ಕನಸಿಂದ ಆರಂಭ ಆಗಿ ಇವತ್ತು ದೊಡ್ಡ ಮಟ್ಟಕ್ಕೆ ಬಂದು ನಿಂತು ಇವತ್ತು ಇಲ್ಲಿ ನೀವು ಕೂತಿದ್ದೀರಿ. ಇದಕ್ಕೆ ತುಂಬ ಜನ ಸಹಕಾರ ಮಾಡಿರ್ತಾರೆ, ನಿಮ್ಮ ಬೆನ್ತಟ್ಟಿರ್ತಾರೆ, ಪ್ರೋತ್ಸಾಹ ಮಾಡಿರ್ತಾರೆ. ಅಂತಹವರಲ್ಲಿ ಒಬ್ಬರು ನಿಮಗೋಸ್ಕರ ಈ ವೇದಿಕೆಗೆ ಅಂತ ಸ್ಪೆಷಲ್ ಆಗಿ ಮಾತಾಡಿದ್ದಾರೆ. ನೋಡೋಣ ಯಾರು ಅಂತ. ಓಕೆ, ಇದೀಗ ವರ್ಷ ಅವರ ಕುರಿತಾಗಿ ಒಬ್ಬರು ಮಾತಾಡಿದ್ದಾರೆ, ಒಬ್ಬರು ಸ್ಪೆಷಲ್ ಗೆಸ್ಟ್ ಯಾರು ಅಂತ ನೋಡೋಣ. ನನಗೆ ಒಬ್ಬಳೆ ಮಗಳು ವರ್ಷ ಅಂತಂದ್ಬಿಟ್ಟು, ಅವಳು BE ಮಾಡಿ M.Tech ಮಾಡಿದ್ದಾಳೆ. M.Tech ಮಾಡಿ ಅವಳು ಕೆಲಸಕ್ಕೇನು ಹೋಗಲಿಲ್ಲ. ಅವಳು ಸುಮ್ಮನೆ ಆರಾಮಾಗಿ ಮನೇಲೇ ಇದ್ಲು. ಆಮೇಲೆ ಏನು ಮದುವೆ ಎಲ್ಲ ಆಯಿತು, ಮಗು ಆಯಿತು. ಈಗ 6-7 ವರ್ಷದಿಂದ ನಾವು ಇಲ್ಲಿ ಬಂದು ಈ ಜಮೀನು ತೊಗೊಂಡಿದ್ದು. ಈ ಜಮೀನು ತೊಗೊಂಡಾಗ ಏನಂದರೆ ಏನೂ ಇರಲಿಲ್ಲ, ಫುಲ್ಲೆಲ್ಲ ಪಾಳು ಬಿದ್ದಿತ್ತು. ನಾವು ಹೆಂಗಪ್ಪ ಇಲ್ಲಿ ತೊಗೊಂಡು ಹಿಂಗೆ ಇದು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ವಿ. ಆಮೇಲೆ ಎಲ್ಲ ಒಂದು ಸ್ವಲ್ಪ ಇಲ್ಲಿ ಲೈಟು ಕರೆಂಟಿಂದೆಲ್ಲ ಹಾಕ್ಸ್ಕೊಂಡು ನೀರಿಂದೆಲ್ಲ ಇದು ಮಾಡಿಸ್ಕೊಂಡು ಸ್ವಲ್ಪ ಇದೆಲ್ಲ ಮಾಡಿಸ್ಕೊಂಡ್ಮೇಲೆ ಹೆಂಗೆ ಮಾಡೋದು ಏನು ಅಂತ ಅವಾಗ ಯೋಚನೆ ಮಾಡ್ತಾ ಇವರಿಬ್ಬರು ಗಂಡ ಹೆಂಡ್ತಿರಿಬ್ಬರು ಯೋಚನೆ ಮಾಡ್ತಾ ಕೂತಿದ್ದಾಗ ಅವರೇ ಯೋಚನೆ ಮಾಡಿ ಅವಾಗ ತಾನೇ ಬಾಳೆ ಬಂದಿತ್ತು ನಮ್ಮದು. ಬಾಳೆ ತೆಗೆದು ಏನು ಮಾಡೋದು ಅಂತ ಗೊತ್ತಾಗ್ದಿರ ಎಲ್ಲ ವೇಸ್ಟ್ ಮಾಡಿದರು. ಎಲ್ಲ ಆಚೆ ಹಾಕಿ ಸುಡೋಕ್ಕೆ ಶುರು ಮಾಡಿದ್ರು, ಬಾಳೆ ದಿಂಡು ಅದು ಇದೆಲ್ಲ. ಅವಾಗ ಇವ್ರು ಯೋಚನೆ ಮಾಡಿ ಇಷ್ಟೊಂದೆಲ್ಲ ಕಷ್ಟಪಟ್ಟು ಇಷ್ಟೊಂದೆಲ್ಲ ಸುಟ್ಟು ಇಷ್ಟೊಂದೆಲ್ಲ ವೇಸ್ಟ್ ಮಾಡೋ ಬದಲು ಇದಕ್ಕೇನಾದ್ರು ಒಂದು ವ್ಯವಸ್ಥೆ ಮಾಡಬೇಕು ಅಂತಂದ್ಬಿಟ್ಟು
ಆಮೇಲೆ ಇವಳು ಎಲ್ಲೋ ಮೋದಿಯವರು ಯಾವುದೋ ಇದರಲ್ಲಿ ಯಾರೋ ಇದು ಮಾಡೋದು ನೋಡಿದ್ರಂತೆ, ಬಾಳೆ ದಿಂಡಲ್ಲಿ ಸೀರೆ ಬಟ್ಟೆ ಅದೆಲ್ಲ ನೋಡಿ ಎಲ್ಲೋ ನೋಡಿದ್ದು ಜ್ಞಾಪಕ ಬಂದು ಆವಾಗ ನಾವು ಏನಾದ್ರು ಮಾಡಬೇಕಲ್ಲ ಅಂತಂದ್ಬಿಟ್ಟು ಆವಾಗ ಇವರು ಶುರು ಮಾಡಿದ್ದು. ಆಮೇಲೆ ಮಿಷಿನ್ ಹಾಕ್ಕೊಂಡು ಆಮೇಲೆ ಎಲ್ಲ ಒಂದೊಂದಾಗಿ ಆಮೇಲೆ ಏನೈತಿ ಯಾರು ಕೆಲಸವ್ರು ಇರಲಿಲ್ಲ. ಅವಳಿಗೂ ಒಂದು ಆಸೆ ಇತ್ತು, ನಾನು ಒಂದು ಸ್ವಲ್ಪ ಜನಕ್ಕೆ ಕೆಲಸ ಕೊಡಬೇಕು ಅಂತ ಒಂದು ಆಸೆ ಇತ್ತು. ಸರಿ ಅಂದ್ಬಿಟ್ಟು ಆಮೇಲೆ ಅವಳು ಇದು ಫ್ಯಾಕ್ಟ್ರಿ ಎಲ್ಲ ಹಾಕ್ಕೊಂಡು, ಫ್ಯಾಕ್ಟ್ರಿ ಮೊದಲು ಒಂದೇ ಒಂದು ಇದ್ದಿದ್ದು, ಅದೊಂದು ಮಾಡಿಕೊಂಡು ಒಂದು 7 ಜನ ಕೆಲಸ ಕೊಡೋಕ್ಕೆ ಶುರು ಮಾಡಿದ್ಲು. ಆಮೇಲೆ ಅದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿಕೊಂಡು ಈಗ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾಳೆ. ಅವಳು ಹಿಂಗೆ ಚೆನ್ನಾಗಿ ಮುಂದುವರೆದು ಚೆನ್ನಾಗಿದಾಗಲಿ ಅಂತ ನಾನು ಇಷ್ಟಪಡ್ತೀನಿ. ನಿಮ್ಮ ಮಗಳಿಗೆ ಏನೇನು ಹೇಳಬೇಕು ಅಂದ್ಕೊಂಡಿದ್ರೆ ಇವತ್ತು ಹೇಳ್ಬಿಡಿ ವೇದಿಕೆ ಮುಖಾಂತರ. ಏನಿಲ್ಲ, ಇವಳು ಚೆನ್ನಾಗೆಲ್ಲ ಮುಂದುವರಿಲಿ ಅಂತ ಹೇಳ್ತೀನಿ. ಮತ್ತು ಹಿಂಗೇನೆ ಎಲ್ಲ ಇನ್ನೂ ಈಗ 10 ಜನ ಇದ್ದಾರೆ, ಇನ್ನೊಂದು 30-40 ಜನಕ್ಕೆ ಕೆಲಸ ಕೊಟ್ಟು ಇನ್ನೂ ಚೆನ್ನಾಗಿ ದೊಡ್ಡದಾಗಿ ಬೆಳೀಲಿ ಅಂತ ಆಶಿಸ್ತೀನಿ. ಏನಾಗಬೇಕು ಅಂತ ಇಷ್ಟ ಆಯಿತು ನಿಮ್ಮ ಮಗಳು ನಿಮಗೆ? ನಂಗೆ ಅದೆಲ್ಲ ಏನು ಇಷ್ಟ, MTech ಎಲ್ಲ ಮಾಡಿದ್ಲು, ಏನೋ ಒಂದು ಕೆಲಸ ಸಿಗುತ್ತೆ ಅಂದ್ಕೊಂಡಿದ್ದೆ. ಆದರೆ ಇವಳು ಇದನ್ನು ಮಾಡ್ತೀನಿ ಅಂದಾಗ ನಮ್ಮ ಮನೇಲಿ ನಮ್ಮನೆಯವರು ಅವರು ಅವ್ರ ಯಜಮಾನ್ರು ಅವ್ರು ಯಾರೂ ಏನೂ ಅನ್ನಲಿಲ್ಲ, ಮಾಡಲಿ ಅಂತ ಹೇಳಿದ್ರು. ಅದರಿಂದ ನಾವು ಸುಮ್ಮನೆ ಮೂವ್ ಮಾಡಲಿ ಅಂತ ಸಪೋರ್ಟ್ ಮಾಡ್ಕೊಂಡಿದ್ದೀನಿ. ನಿಮಗೂ ಅನ್ನಿಸ್ತಾ ನೋಡಿ ಬಾಳೆ ದಿಂಡಿಂದ ಈ ಥರ ಎಲ್ಲ ಮಾಡ್ಬೋದು ಅಂತ ನಿಮಗೆ ಗೊತ್ತಿತ್ತಾ? ಇಲ್ಲ ನಿಮಗೂ ಗೊತ್ತಿರಲಿಲ್ಲ? ಇಲ್ಲ, ಗೊತ್ತಿಲ್ಲ. ನೋಡಿದಾಗ ಹೆಂಗೆ ಅನ್ನಿಸ್ತು ನಿಮಗೆ? ಅಲ್ಲ, ಇವಳು ಶುರು ಮಾಡಿದ್ಮೇಲೆ ಇನ್ನೂ ಏನೇನೋ ಮಾಡ್ಬೋದೇನಪ್ಪ ಅಂತ ಅನಿಸುತ್ತೆ. ಇದನ್ನೆಲ್ಲ ನೀವು ಯೂಸ್ ಮಾಡ್ತೀರಾ? ಇದನ್ನೆಲ್ಲ ನನ್ನ ಮಗಳು ಮಾಡಿದ್ದು, ನನ್ನ ಮಗಳೇ ಇದನ್ನ ಆರಂಭ ಮಾಡಿದ್ದು. ನನಗಿಂತ ಅವ್ರ ಮಗಳಿಗೆ ಜಾಸ್ತಿ ಯೂಸ್ ಮಾಡ್ತಾಳೆ. ಅವ್ರ ಮಗಳು ಜಾಸ್ತಿ ಯೂಸ್ ಮಾಡ್ತಾಳ ಮೊಮ್ಮಗಳು. ಫಸ್ಟ್ ಏನೇ ಮಾಡಿದ್ರು ಫಸ್ಟ್ ಅವಳಿಗೆ ಕೊಟ್ಬಿಡ್ಬೇಕಿದ್ದೀರ. ಫಸ್ಟ್ ಅವಳಿಗೆ ಕೊಟ್ಟು ಆಮೇಲೆ ಸ್ಯಾಂಪಲ್ ಪೀಸ್ ಅವಳಿಗೆ. ಅಮ್ಮ ನಮಸ್ಕಾರಮ್ಮ. ನಮಸ್ತೆ ಸರ್. ಹೇಗೆ ಅನಿಸ್ತಾ ಇದೆ ಮಗಳ ಸಾಧನೆ ಬಗ್ಗೆ? ವೇದಿಕೆ ಮೇಲೆ ಬಂದು ನಿಂತ್ಕೊಂಡಿದ್ದೀರಿ. ನನಗೆ ತುಂಬ ಖುಷಿ ಆಗ್ತಾ ಇದೆ. ಬರೀ ಟಿವಿನಲ್ಲಿ ಯಾರ್ಯಾರೋ ಕೂತ್ಕೊಳ್ಳೋದು ಅದು ಎಲ್ಲ ನೋಡ್ತಾ ಇದ್ದೆ, ಆದರೆ ನಮ್ಮ ಮಗಳೇ ಬಂದಿದ್ರ ಮೇಲೆ ಕೂತಿದ್ದಾಳೆ ಅಂತ. ನೀವು ಬಂದಿದ್ರಿ ಟಿವಿಯಲ್ಲಿ ಈಗ ಗೊತ್ತಾ? ಅಲ್ಲ, ಅವಳು ಆರ್ಟ್ ಸೈಡ್ಗೆ ಕೂತಿದ್ದಾಳಲ್ಲ, ಅದ್ರಿಂದ ತುಂಬ ಸಂತೋಷ. ನಿಜಾನೇ, ನಮಗೂ ಕೂಡ ಬಹಳ ಖುಷಿ ಆಗ್ತಾ ಇದೆ. ರಂಗೋಲಿ ಹಾಕೋದ್ರಿಂದ ಹಿಡಿದು ಕಸೂತಿ ಕೆಲಸದಿಂದ ಎಲ್ಲದರಲ್ಲೂ ಒಂದು ಕ್ರಿಯಾಶೀಲತೆ ಇದೆ ಅಲ್ವಾ? ಲಕ್ಷ್ಮಿ ಅವರಿಗೆ ಬಹಳ ಖುಷಿ ಆಗ್ಬಿಡ್ತು ಈಗ ಅಲ್ವಾ? ಖಂಡಿತ ಸರ್, ಹೇಳದ್ನಲ್ಲ ಸರ್, ಇವತ್ತು ಸ್ಟೇಜ್ ಎಲ್ಲ ವಿಮೆನ್ ಪವರ್, ಪ್ರಮೀಳಾ ರಾಜ್ಯ ಅಲ್ವಾ? ಓಕೆ ಅನುರಾಧ ಅವರೇ, ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು. ಸೊ ನಿಮ್ಮ ಮಗಳು ಮಾಡಿರುವಂತಹ ಸಾಧನೆ ದೊಡ್ಡದಾಗಿದೆ. ಈ ವೇದಿಕೆ ಮೇಲೆ ನಿಮ್ಮ ಆಶೀರ್ವಾದ ಜೊತೆ ವಿಶ್ ಮಾಡಿಬಿಡಿ ನಿಮ್ಮ ಮಗಳಿಗೆ. ನನ್ನ ಮಗಳು ತುಂಬ ಚೆನ್ನಾಗಿ ಬೆಳೀಲಿ ಅಂತ. ವೆರಿ ನೈಸ್. ಅದರ ಜೊತೆಗೆ ರೈತ ರತ್ನ ಒಂದು ಬಿರುದು ಕೂಡ ಅವ್ರದ್ದಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ ಈ ವೇದಿಕೆ ಮುಖಾಂತರ. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಖುಷಿ ಆಯಿತು. ಬನ್ನಿ. ಎಲೆ ಮರೆ ಕಾಯಿ ಅನ್ನಕ್ಕೆ ಸಪೋರ್ಟ್. ಯಾಕೆಂದ್ರೆ ನನ್ನ ಮಕ್ಳು ಚಿಕ್ಕವರಿರೋದ್ರಿಂದ ನನ್ನ ಮಕ್ಕಳನ್ನ ಮನೆ ಮೇಂಟೆನೆನ್ಸ್ ಎಲ್ಲ ಅಮ್ಮ ಮಾಡ್ತಿದ್ರು. ಸೊ ಅಮ್ಮನ ಸಪೋರ್ಟ್ ಇಲ್ಲ ಅಂದ್ರೆ ಇಲ್ಲಿ ತನಕ ಬರಕ್ ಆಗ್ತಾನೆ ಇರ್ಲಿಲ್ಲ. ಸೊ ಇವತ್ತು ಅವ್ರನ್ನ ಇಲ್ಲಿ ಸ್ಟೇಜಲ್ಲಿ ನೋಡಿ ತುಂಬಾನೇ ಖುಷಿ ಆಯ್ತು. ಇನ್ನೊಂದಷ್ಟು ಹೆಣ್ಣು ಮಕ್ಕಳು ನಿಮ್ಮ ಥರ ಒಂದು ಕೆಲಸಗಳಲ್ಲಿ ಮುಂದುವರಿಬೇಕು. ಅವರ ಕ್ರಿಯಾಶೀಲತೆ ಆಗಿರ್ಬೋದು, ಸೃಜನಶೀಲತೆ ಆಗಿರ್ಬೋದು, ಅದನ್ನು ಅವರು ಗಮನಿಸಿ ಮುಂದುವರಿಯುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳ್ಕೊಡೋದೆ ಇವತ್ತು ನಿಮ್ಮನ್ನು ಇಲ್ಲಿ ನಾವು ಕೂರಿಸಿರುವಂಥ ಉದ್ದೇಶ. ಈಗ ಮತ್ತೊಬ್ಬರು ಮಾತಾಡಿದ್ದಾರೆ ನಿಮ್ಮ ಬಗ್ಗೆ, ನೋಡೋಣ ಯಾರು ಅಂತ. ಸೊ ನಮ್ಮ ಮದುವೆ ಆದಮೇಲೆ ಕೂಡ ಅವ್ರಿಗೊಂದು ಆಸೆ ಇತ್ತು, ನಾನು ಏನಾರು ಮಾಡಬೇಕು, ಯಾವ್ದಾರ ಒಂದು ಉದ್ಯೋಗ ಸೃಷ್ಟಿ ಮಾಡಬೇಕು ಅಥವಾ ಏನಾರು ಒಂದು ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಸೊ ಬಟ್ ಅದು ಮದುವೆ ಆಗಿ ಮೊದಲನೇ ವರ್ಷದಲ್ಲೇ ಮಗಳು ಬರ್ತಾಳೆ, ತದನಂತರ ಕರೋನಾ ಬರುತ್ತೆ, ಮಗ ಬರ್ತಾನೆ. ಸೊ ಹಾಗಾಗಿ ಎಲ್ಲೂ ಚಾನ್ಸ್ಗಳು ಸಿಗ್ತಾ ಇರಲ್ಲ ಕೆಲಸ ಮಾಡೋದಕ್ಕೆ. ಹಾಗಾಗಿ ಸೊ ಏನಾಗುತ್ತೆ, ನಾವು ಇದೇ ಥರ ಇರ್ಬೇಕಾದ್ರೆ ಮನ್ ಕಿ ಬಾತಲ್ಲಿ ಒಬ್ಬರು ಬಾಳೆ ಪಟ್ಟೆ ಅಂತ, ಅಂದರೆ ಬಾಳೆ ಎಲೆನಲ್ಲಿ ಯೂಸ್ ಮಾಡುವಂಥದ್ದು ಮನ್ ಕಿ ಬಾತಲ್ಲಿ ಮಾತಾಡಿರ್ತಾರೆ. ಅದನ್ನು ನೋಡಿ ನಾವು ಒಂದ್ಸರಿ ಹೋಗೋಣ ಅಂತ ಹೇಳಿ ನಾವೆಲ್ಲ ಫ್ಯಾಮಿಲಿ ಎಲ್ಲ ನಾವು ತಮಿಳ್ನಾಡು ಹೋಗ್ತೀವಿ. ತಮಿಳ್ನಾಡಿಗೆ ಹೋಗಿ ಅದನ್ನೆಲ್ಲ ನೋಡ್ತೀವಿ ಹೇಗೆ ಮಾಡ್ತಾಯಿದ್ದಾರೆ ಹೆಂಗೆ ಅಂತ. ಸೊ ಹಾಗೆ ನೋಡ್ಬೇಕಾದ್ರೆ ನಮಗೇನು ಅನಿಸುತ್ತೆ, ಬಾಳೆನಲ್ಲಿ ನಾರು ಕೂಡ ಮಾಡ್ತಾರೆ. ನಮ್ಮ ರಾಜ್ಯದಲ್ಲಿ ಯಾವುದೇ ಥರ ಬಾಳೆ ನಾರಿನಲ್ಲಿ ಈಗ ನಡೀತಾ ಇಲ್ಲ. ಸೊ ಮತ್ತು ಯಾರು ಮಾಡ್ತಾಯಿಲ್ಲ. ಅದನ್ನು ಮಾಡಿದ್ರೆ ಅದರಿಂದ ಮೌಲ್ಯವರ್ಧನೆಗಳು ಮಾಡ್ಬೋದು ಮತ್ತು ನಮಗೇನಾರು ಇದು ಮಾಡ್ಬೋದು ಅನ್ನೋ ಕಾರಣಕ್ಕೋಸ್ಕರ, ಮತ್ತು ಇಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಬೋದು ಅನ್ನೋ ಉದ್ದೇಶ. ಸೊ ನಾನು ಹೇಳಿದಾಗೆ ನಾವು ಏನು ಅಂದ್ಕೊಂಡ್ವು, ಬಾಳೆ ನಾರನ್ನು ಮಾಡಿದ್ರೆ ನಾರನ್ನು ನಮಗೆ ಬ್ಯಾಕ್ ಚೆನ್ನಾಗಿರುತ್ತೆ, ತಗೋತಾರೆ ಜನಗಳು ಮತ್ತು ಮಾರ್ಕೆಟಿಂಗ್ ಸಿಗುತ್ತೆ ಅಂತ. ಬಟ್ ಇನಿಷಿಯಲಿ ನಮ್ಗೆ ಸ್ವಲ್ಪ ಸ್ಟ್ರಗಲ್ ಆಯಿತು. ಒಂದು 6 ರಿಂದ 7 ತಿಂಗಳು ನಮ್ಗೆ ಯಾವುದೇ ಥರ ವರಮಾನಗಳಿರಲಿಲ್ಲ, ಇನ್ಕಮ್ ಬರ್ತಾ ಇರಲಿಲ್ಲ. ಆಮೇಲಿಂದ ಏನಕ್ಕೆ ನಾವೇ ಹ್ಯಾಂಡಿಕ್ರಾಫ್ಟ್ಸ್ ಮಾಡಬಾರ್ದು, ಮ್ಯಾಟಿಂದ ನಾವು ಏನಕ್ಕೆ ಹ್ಯಾಂಡಿಕ್ರಾಫ್ಟ್ಸ್ಗಳನ್ನ ಮಾಡಬಾರ್ದು ಅನ್ನೋದನ್ನು ನೋಡಿಕೊಂಡು ನಾವು ಹ್ಯಾಂಡಿಕ್ರಾಫ್ಟ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವು. ಸೊ ಪ್ರತಿಯೊಂದು ಕಡೆ ತಮಿಳ್ನಾಡಿಗೆ ಹೋಗ್ಬೇಕಾದ್ರೆ ಅಷ್ಟೇ ಪ್ರತಿಯೊಂದು ಕಡೆ ಹೋಗಿ ಡೀಟೇಲ್ಸ್ ಕನೆಕ್ಟ್ ಮಾಡೋದ್ರಿಂದ ಹಿಡಿದು ಕೋಆರ್ಡಿನೇಟ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಆರ್ಗನೈಸಾಗಿ ಮಾಡ್ಕೊಂಡು ಹೋಗ್ತಿರ್ತಾರೆ. ಸೊ ಅವ್ರಿಗೆ ತುಂಬ ಒಳ್ಳೆಯದಾಗಲಿ ಅಂತ ನಾನು ಇಷ್ಟ ಮಾಡ್ತೀನಿ ಮತ್ತು ನನ್ನ ಕೈಲಾದ ಸಹಾಯಗಳು ಮಾಡ್ತೀನಿ. ಮುಂದೆ ಕೂಡ ಹೀಗೇ 4 ಜನಕ್ಕೆ ಒಳ್ಳೆ ಥರ ಆಗಲಿ ಥರ ಮಾಡ್ಕೊಂಡು ಹೋಗಲಿ, ಮತ್ತು 4 ಕಡೆ ಹೆಸರಾಗಲಿ, ಮತ್ತು 4-5 ಜನ ಇವರಿಂದ ನೋಡಿ ಪ್ರಭಾವಿತರಾಗಿ ಅವರು ಕೂಡ ಇದೇ ಥರ ಹಳ್ಳಿಗಳ ಕಡೆಗಳಲ್ಲಿ
ಒಂದು ಎಂಪ್ಲಾಯ್ಮೆಂಟ್ನ ಕ್ರಿಯೇಟ್ ಮಾಡಲಿ, ಮತ್ತು ಲೋಕಲ್ ಇರೋವಂಥ ಲೇಬರ್ಸ್ಗಳಿಗೆಲ್ಲರಿಗೂ ಒಂದು ಸ್ಟೇಬಲ್ ಆಗಲಿ, ಮತ್ತು ಅವರಲ್ಲೂ ಕೂಡ ಒಂದು ಮೌಲ್ಯವರ್ಧನೆ ಹೇಗೆ ಮಾಡ್ಕೋಬೋದು ಅನ್ನೋದು ಗೊತ್ತಾಗಲಿ ಅನ್ನೋದನ್ನು ಇಷ್ಟಪಡ್ತೀನಿ ಸರ್. ನನಗೆ ಹಸ್ಬೆಂಡ್ ತುಂಬಾ ಸಪೋರ್ಟ್ ಮಾಡ್ತಾರೆ. ಈಗ ನಾನು ಹೇಳಿದೆ, ಅವರು ಒಂದು ಕಂಪ್ನಿ ಕೆಲಸಲಿದ್ದು ನನಗೆ ಸಪೋರ್ಟ್ ಮಾಡ್ತಾರೆ. ಇವಾಗ ನಾನು ಹೇಳಿದೆ 6 ತಿಂಗಳು ನಾನು ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಏನು ಪ್ರಯತ್ನ ಪಟ್ಟೆ, ಪ್ರತಿಯೊಂದು ಕಡೆಗೂ ನನ್ನ ಜೊತೆ ಬಂದರು. ಇವತ್ತು ಮತ್ತೆ ಏನು ಮಾಡ್ಬೋದು ಏನು ಬೇಡ ಅಂದರೆ ನಾವು ಡಿಸ್ಕಸ್ ಮಾಡಿ ಮಾಡ್ತೀವಿ. ಸೊ ಒಂದು ರೀತಿ ನನಗೆ ಅವರು ಬ್ಯಾಕ್ ಬೋನ್ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಮತ್ತೆ ಮಕ್ಕಳ ವಿಷಯವಾಗೂ ತುಂಬಾನೇ ಸಪೋರ್ಟ್ ಮಾಡ್ತಾರೆ. ಎಸ್, ಇಲ್ಲಿಗೂ ಬಂದಿದ್ದಾರೆ, ಬಂದ್ಬಿಟ್ರು. ನಮಸ್ತೆ ಸರ್, ಬನ್ನಿ ಸರ್. ಆದಿತ್ಯ, ಕೃತಿಕಾ. ಹಾಯ್ ಕೃತಿಕಾ. ಎಸ್. ಸೊ ಶ್ರೀಕಂಠ ಸ್ವಾಮಿ ಅವರೇ, ಯಾಕೆ ನಿಮಗೆ ಇವ್ರಿಗೆ ಇಲ್ಲ ಏನೋ ಒಂದು ಸಾಧನೆ ಮಾಡ್ತಾರೆ ಸಪೋರ್ಟ್ ಮಾಡೋಣ ಅಂತ ಅನಿಸಿದ್ದು ಯಾವೊಂದು ಹಂತದಲ್ಲಿ? ಈ ಕರೋನಾ ಟೈಮಲ್ಲಿ ನಾವೆಲ್ಲ ತುಂಬ ಒಟ್ಟಿಗೆ ಇರೋಂಗೆ ಆಗ್ತಿತ್ತು. ಯಾಕಂದರೆ ಈಗ ಬೆಳಿಗ್ಗೆ ಇದ್ದರೆ ಆಫೀಸ್ ಕೆಲಸ 5 days ವರ್ಕ್ ಇರ್ತಾ ಇತ್ತು. ಸೊ ಮಂಡೇ ಟು ಫ್ರೈಡೇ ಹೋಗ್ತಾ ಇದ್ದು ಬರ್ತಾ ಇದ್ದು. ಸೊ ಈ ಥರ ಥಿಂಕ್ ಮಾಡೋದಕ್ಕೆ ಯಾವ ಟೈಮ್ ಆಗ್ತಾನೆ ಇರಲಿಲ್ಲ. ಸೊ ಆ ಕೋವಿಡ್ ಟೈಮಲ್ಲಿ ಏನಾಯಿತು, ನಮಗೆ ಒಟ್ಟಿಗೆ ಇರೋದಕ್ಕಾಯಿತು, ಥಿಂಕ್ ಮಾಡೋದಕ್ಕಾಯಿತು. ಸೊ ಯೋಚನೆಗಳೆಲ್ಲ ಬಂತು ಅವಾಗ. ಸೊ 4-5 ಥರ ಥಿಂಕ್ ಮಾಡ್ತಾ ಇರ್ಬೇಕಾದ್ರೆ ಇದು ಬಾಳೆನಲ್ಲಿ ಯಾಕೆ ಮಾಡಬಾರ್ದು ಅನ್ನೋದೊಂದು ಬಂದು, ಹಾಗಾಗಿ ಇದೊಂದು ಹುಟ್ಕೋತಿದ್ದು. ಸೊ ಹಾಗಾಗಿ ಶಿ ಇಸ್ ಡೂಯಿಂಗ್ ಇಟ್. ಕರೆಕ್ಟ್. ಶ್ರೀಕಂಠ ಸ್ವಾಮಿ ಅವರೇ, ಹಾಂ ಸರ್. ಆರಂಭದ ಬಂಡವಾಳಕ್ಕೆ ಏನು ಮಾಡಿದ್ರಿ? ಸಾಲ ಏನಾದರೂ ತೆಗೆದ್ರೆ ಎಲ್ಲಿಂದಾದರೂ? ಸಾಲ ಅಂತಲ್ಲ ಸರ್, ನಾನು ಅದು ಹೇಳಿದೆ, ನಮ್ಮದು ಏನು PF ಅಂತ ಕಾಂಟ್ರಿಬ್ಯೂಷನ್ಸ್ ಅಂತ ಇರುತ್ತೆ, ಅವೆಲ್ಲ ಇರುತ್ತೆ. ಸ್ವಲ್ಪ ಅದರಲ್ಲೂ ವಿಡ್ರಾ ಮಾಡಿದ್ದೀನಿ. ಆಮೇಲೆ ನಮ್ಮದೇನಂತ ಸ್ವಲ್ಪ ಕೂಡಿಟ್ಟರೆ ದುಡ್ಡು ಇರುತ್ತೆ, ಮತ್ತು ಇವ್ರ ತಂದೆಯವರು ಇದ್ರಲ್ಲ ಅವರು ಕೂಡ ಸ್ವಲ್ಪ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಮಾಡಿದ್ವು. ಮತ್ತು ನಾನು ಹೇಳಿದೆ, ಮೊದಲ 7 ರಿಂದ 8 ತಿಂಗಳು 10 ತಿಂಗಳು ನಮಗೆ ಯಾವುದೇ ಥರ ಅದರಲ್ಲಿ ಇನ್ಕಮ್ ಬರ್ತಾ ಇರಲಿಲ್ಲ. ಸೊ ಅವಾಗ ಏನಾಗ್ತದೆ ಅಂದರೆ ನಮ್ಮ ಸಂಬಳ ಬರ್ತಾ ಇರೋದ್ರಲ್ಲಿ ಅದ್ರ ಫಸ್ಟು ಕೊಟ್ಟು ಬೇರೆಯವ್ರಿಗೆ ಯಾರು ಕೊಡಬೇಕಾದ್ರೆ ಕೊಟ್ಟು ಆಮೇಲೆ ಮತ್ತೆ ಮೇಂಟೈನ್ ಮಾಡೋದು, ಇದು ಮಾಡೋದು. ಸೊ ಆ ರೀತಿಯಲ್ಲಿ. ಮತ್ತು ಇನ್ನೊಂದೇನೆಂದರೆ ಈ KVK ಚಾಮರಾಜನಗರ ಇದೆಯಲ್ಲ, ಅವರು ತುಂಬ ನಮಗೆ ಸಹಾಯ ಮಾಡಿದ್ದಾರೆ. ಏನಕ್ಕೆ ಅಂದರೆ KVK ಚಾಮರಾಜನಗರದವರು ನಮಗೆ ಇದು ಹೇಗೆ ಮಾಡ್ಬೋದು, ಮತ್ತು ತುಂಬ ಅಡ್ವಾನ್ಸ್ ಟೆಕ್ನಾಲಜಿಗಳು ಹಿಂಗೆ ಯೂಸ್ ಮಾಡ್ಬೋದು, ಮತ್ತು ನಮ್ಗೆ ಯಾವ ಥರ ಡೌಟ್ಸ್ ಬಂದು ಕೇಳಿದ್ರು ಅದನ್ನು ಹೇಳ್ಕೊಡ್ತಾಯಿದ್ರು. ಆಮೇಲೆ ಎಲ್ಲಿ ನಮಗೆ ಕರ್ನಾಟಕ ರಾಜ್ಯದಲ್ಲಿ ಈ KVK ಮುಖಾಂತರ ಎಲ್ಲೆಲ್ಲಿ ಈಗ ಪ್ರೋಗ್ರಾಮ್ಗಳು ನಡೆಯುತ್ತಲ್ಲ ಅಲ್ಲೆಲ್ಲ ಸ್ಟಾಲ್ಸ್ಗಳೆಲ್ಲ ಕೊಡ್ತಾಯಿದ್ರು ಇನಿಷಿಯಲಿ. ಸೊ ಆ ಸ್ಟಾಲ್ಸ್ಗಳೆಲ್ಲ ಹೋಗಿ ನಾವು ಇದನ್ನು ಪ್ರಾಡಕ್ಟ್ನ ಸೇಲ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಜನಗಳಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಇರಲಿಲ್ಲ. ಯಾಕೆ ಬಾಳೆನಾರಲ್ಲಿ ಪಟ್ಟೆ ಮಾಡ್ತಾರೆ, ಇದನ್ನು ನೋಡ್ತಾರೆ, ಬಟ್ ಅದು ಮ್ಯಾಟ್ ಬರ್ತದೆ, ಮ್ಯಾಟ್ ಹೆಂಗೆ ಯೂಸ್ ಆಗುತ್ತೆ, ಏನಕ್ಕೆ ಇದು ಮಾಡ್ತಾರೆ ಅದೆಲ್ಲ ಗೊತ್ತಿರಲಿಲ್ಲ. ಅವೇರ್ನೆಸ್ಸು ಅದೆಲ್ಲ ಕ್ರಿಯೇಟ್ ಮಾಡೋದು ಕೂಡ ಸ್ವಲ್ಪ ಹೆಲ್ಪ್ ಆಗಿದೆ. ಸರ್ಕಾರ ಸಬ್ಸಿಡಿ ಯೋಜನೆಗಳಿಂದ ಎಲ್ಲ ಇದವಲ್ಲ, ಸಾಲ ಸಂಪರ್ಕಿತ ಸಬ್ಸಿಡಿ ಇದೆ ಸರ್, ಸುಮಾರಿದೆ. ಬಟ್ ಅದೇನಾದ್ರು ತೊಗೊಳಕ್ಕೆ ಪ್ರಯತ್ನ ಮಾಡಿದ್ರಾ? ಇನ್ನೂ ತಗೊಳ್ಳೋಕೆ ಪ್ರಯತ್ನ ಮಾಡಿಲ್ಲ ಸರ್, ಇವಾಗ ಮಾಡಬೇಕು ಅಂತ ಇದೀವಿ. ಸಾಕಷ್ಟಿದೆ ಸ್ವಯಂ ಉದ್ಯೋಗ ಮಾಡೋದಕ್ಕೆ. ಅದರಲ್ಲೂ ಹೆಣ್ಮಕ್ಳಿಗಂತೂ ತುಂಬಾನೇ ಅವಕಾಶಗಳಿದೆ. ಈ ಸ್ತ್ರೀ ಶಕ್ತಿ ಸಂಘಗಳು ಈ ರೀತಿಯ ಒಂದು ಹೊಸ ಉದ್ದಿಮೆ ಪ್ರಾರಂಭ ಮಾಡಿದ್ರ ನೋಡ್ಕೊಂಡು ಹೋಗಿದ್ರೆ ಹೊರತು ಯಾರು ಇದ್ರು ನನಗೆ ಗೊತ್ತಿರೋ ಮಟ್ಟಿಗೆ ಸ್ಟಾರ್ಟ್ ಮಾಡಿಲ್ಲ. ಬಟ್ 1980ರ ದಶಕದಲ್ಲಿ ಈ ಸ್ತ್ರೀ ಶಕ್ತಿ ಸಂಘಗಳು ಆರಂಭ ಆಯಿತು. ಈ ಒಂದು ರೀತಿಯಲ್ಲಿ ನಮ್ಮ ಹಳ್ಳಿನಲ್ಲಿ ಅವು ಒಂಥರ ಕ್ರಿಯಾಶೀಲವಾಗಿ ಇವೆ ಈ ಸಂಘಗಳು, ವೆರಿ ಆಕ್ಟಿವ್ ಸಂಘಗಳು. ಆದರೆ ಒಂದು ನಾವು ಗಮನಿಸಬೇಕು, ಸ್ತ್ರೀ ಶಕ್ತಿ ಸಂಘ ಆರಂಭವಾದಾಗ ಪುರುಷರ ಸಂಘಗಳು ಆರಂಭವಾದವು. ಆದರೆ ಯಾವ ಪುರುಷರ ಸಂಘಗಳು ಇವತ್ತಿಲ್ಲ, ಮಹಿಳೆಯರ ಸಂಘಗಳು ಮಾತ್ರ ಇವೆ. ಕಾರಣ ಇಷ್ಟೇ ನೋಡಿ, ಮಹಿಳೆಯರಿಗೆ ಸೇವಿಂಗ್ ನೇಚರ್ ಇದೆ, ಅಂದರೆ ಉಳಿತಾಯ ಮಾಡೋ ಒಂದು ಗುಣ ಇದೆ. ಈಗ ನಮ್ಮಮ್ಮ ಸಾಸಿವೆ ಡಬ್ಬದಲ್ಲಿ, ಕಾಫಿ ಪುಡಿ ಡಬ್ಬದಲ್ಲಿ ಸ್ವಲ್ಪ ದುಡ್ಡು ಉಳಿತಾಯ ಮಾಡಿ ಮನೆಗೆ ಬಳತ್ತೆ. ಸಣ್ಣಪ್ಪ ಸರಿ ಯೋಚನೆ ಮಾಡ್ತಿದ್ರು, ಇಲ್ಲಲ್ಲ ನನ್ನ ವೈಫ್ ಜಾಸ್ತಿ ಖರ್ಚು ಮಾಡ್ತಾರಲ್ಲ ಇವ್ರು ಯಾಕೋ. ಇಲ್ಲ ಮಹಿಳೆಯರಿಗೆ ಉಳಿತಾಯದ ಗುಣ ಇದೆ, ಹಾಗಾಗಿ ಈ ಸಂಘಗಳು ಇನ್ನೂ ಇವೆ. ಆದರೆ ಮುಂದುವರಿತಾ ಇಲ್ಲ. ಅಂದರೆ ಯಾವುದೇ ಒಂದು ಉದ್ದಿಮೆಯನ್ನು ಪರಿಪೂರ್ಣವಾಗಿ ತೆಗೆದುಕೊಂಡು ಸಕ್ಸಸ್ ಆಗ್ತಾ ಇಲ್ಲ. ಪ್ರಾಯಶಃ ಈ ಒಂದು ಉದ್ದಿಮೆ ಸ್ತ್ರೀಶಕ್ತಿ ಸಂಘಗಳಿಗೆ ಹೇಳಿ ಮಾಡಿಸಿದಂಥ ಉದ್ದಿಮೆ. ಅಮ್ಮ ಏನು ಮಾಡ್ತಾರೆ ಕೆಲಸನ? ಬಾಳೆಂದಿದ್ದು ಪ್ರಾಡಕ್ಟ್ಸ್. ನೀ ಸಹಾಯ ಮಾಡ್ತೀಯ ಅಮ್ಮನಿಗೆ? ಹೌದು. ಹೇಗಿದೆ ಲಾಭ ಎಲ್ಲ? ಚೆನ್ನಾಗಿದೆ. ನಿನಗೆ ಪಾಕೆಟ್ ಮನಿ ಕೊಡ್ತಾರಾ? ಹೌದು. ನೀನು ಕೃತಿಕಾ, ಫಸ್ಟ್ ಎಲ್ಲ ನಿಮ್ಮಮ್ಮ ಏನೇನು ಪ್ರಾಡಕ್ಟ್ಸ್ ಮಾಡಿದ್ರೆ ಎಲ್ಲ ನೀನೇ ಅಂತ ಯೂಸ್ ಮಾಡೋದು? ಯಾವುದು ನಿಂಗೆ ಇಷ್ಟವಾಗಿರೋದು ಅದರಲ್ಲಿ? ಚೌಕಾಬಾರ ಇಷ್ಟ ಆಡ್ತೀರಾ ಮನೆಯಲ್ಲೆಲ್ಲ? ವೆರಿ ನೈಸ್. ತುಂಬ ಖುಷಿ ಆಯಿತು ಶ್ರೀಕಂಠಸ್ವಾಮಿ ಅವರೇ. ನನಗೆ ಗೊತ್ತು, ಒಂದು ಆ್ಯಸ್ ಅ ಫ್ಯಾಮಿಲಿ ನಿಮ್ಮ ಕನಸುಗಳು ದೊಡ್ಡದಾಗಿದೆ. ಸೊ ನಿಮ್ಮ ಎಲ್ಲ ಕನಸುಗಳು ಈಡೇರಲಿ, ಮತ್ತಷ್ಟು ಸಾಮಾಜಿಕವಾಗಿ ಒಳ್ಳೊಳ್ಳೆ ಕೆಲಸಗಳು ನಿಮ್ಮ ಕಡೆಯಿಂದ ಆಗಲಿ. ನಿಮ್ಮ ಸ್ಫೂರ್ತಿ ಯಾವಾಗಲೂ ಅವ್ರ ಜೊತೆಗಿರಲಿ, ಶಕ್ತಿ ಇರಲಿ. ವಿಶ್ ಮಾಡಿಬಿಡಿ ನಿಮ್ಮ ವೈಫ್.
ಸೊ ಈ ರೀತಿಯಾದ ಸಪೋರ್ಟ್ ಸಿಸ್ಟಮ್ ನಿಮಗೆ ಬಹಳಷ್ಟು ಇದೆ. ಒಂದು ಹೆಣ್ಮಕ್ಳು ಅಂದರೆ ಇರಲೇಬೇಕದು. ಇಲ್ಲಿವರೆಗೂ ಬಂದು ನಿಂತ್ಕೊಳ್ತಾರೆ ಅಂದರೆ ಒಂದು ದೊಡ್ಡ ಸಪೋರ್ಟ್ ಸಿಸ್ಟಮ್. ಏನು ಮಾಡಿದ್ರು ಹೌದು ನೀನು ಮಾಡು ನಾವಿದ್ದೀವಿ ಅನ್ನೋಂಥವ್ರು. ಆ ರೀತಿಯಾದಂಥವ್ರು ನಿಮ್ಮ ಸಹಪಾಠಿಗಳು ಮಾತಾಡಿದ್ದಾರೆ ನಿಮ್ಮ ಬಗ್ಗೆ. ನೋಡೋಣ, ರೆಡಿ ಇದ್ದೀರಾ? ಮೇಡಮ್ ಎಕ್ಸ್ಪ್ರೆಷನ್ ಹೇಗಿದೆ ಅಂದರೆ ಎಷ್ಟು ಸರ್ಪ್ರೈಸ್ ಇದೆ, ಹೌದಾ ಹೌದಾ ಅಂತ. ಅದಕ್ಕೋಸ್ಕರ ನಿಮ್ಮನ್ನ ಇಲ್ಲಿ ಕೂಡಿಸಿರೋದು. ಇಟ್ಸ್ ಅ ಸ್ಪೆಷಲ್ ಡೇ ನಿಮಗೋಸ್ಕರ. ಮತ್ತೊಬ್ಬರು ಮಾತಾಡಿದ್ದಾರೆ, ಬನ್ನಿ ನೋಡೋಣ. ಎಲ್ರಿಗೂ ನಮಸ್ಕಾರ. ವರ್ಷ ನಮ್ಮ ಶ್ರೀಕಂಠ ಸ್ವಾಮಿಯವರು ನನಗೆ ತುಂಬ ಚಿಕ್ಕನಿಂದನೇ ಗೊತ್ತಿರೋ ಹುಡುಗಿ. ಇವರ ಅಜ್ಜಿ ಜೊತೆ ನಮ್ಮ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ 30 ವರ್ಷಗಳ ಹಿಂದಿಂದನೂ ಬರ್ತಾ ಇದ್ದಾರೆ. ಇವಾಗಲೂ ಕೂಡ ಅವರು ಅನ್ನಪೂರ್ಣೇಶ್ವರಿ ಪರಮ ಭಕ್ತ ಆಗಿದ್ದಾರೆ. ಅವರು ಮೈಸೂರಿನಲ್ಲಿ ವಾಸ ಮಾಡ್ತಿದ್ರು ಕೂಡ ಮೈಸೂರು ಹತ್ತಿರ ಒಂದು ಬಾಳೆ ತೋಟ ತೊಗೊಂಡಿದ್ರು. ಹಾಗೆ ಅವರು ಈ ಪರಿಸರ ರಕ್ಷಣೆಗಾಗಿ, ಪ್ಲಾಸ್ಟಿಕ್ ನಿರ್ಮೂಲನೆಗಾಗಿ ಯೋಚನೆ ಮಾಡಿ ಒಂದು ಮಹಿಳಾ ಉದ್ಯೋಗವನ್ನು ಮಾಡಬೇಕು, ಗ್ರಾಮೀಣ ಮಹಿಳೆಯರಿಗೆ ಉದ್ಯೋಗ ಕೊಡಬೇಕು ಅಂತ ಕೂಡ ಯೋಚಿಸಿ ಅವರ ಬಾಳೆ ತೋಟದಲ್ಲಿ ಇರ್ತಕ್ಕಂತಹ ಬಾಳೆ ದಿಂಡಿನಲ್ಲಿ ನಾರಿನಲ್ಲಿ ಕರಕುಶಲ ವಸ್ತುಗಳು ಮತ್ತು ಆ ಬಾಳೆ ದಿಂಡು ಒಳಗಡೆ ತಿನ್ನಕ್ಕೆ ಬರುವಂಥ ವಸ್ತುಗಳಲ್ಲಿ ಫುಡ್ ಪ್ರಾಡಕ್ಟ್ಗಳನ್ನು ತಯಾರು ಮಾಡೋದು ಪ್ರಾರಂಭ ಮಾಡಿದರು. ಮೊಟ್ಟ ಮೊದಲು ಬರೀ 3 ಜನ ಮಹಿಳೆಯರನ್ನು ಇಟ್ಕೊಂಡು ಪ್ರಾರಂಭ ಮಾಡಿದ ಅವರ ಉದ್ಯಮ ಇವತ್ತು 10-12 ಜನರನ್ನು ಇಟ್ಕೊಂಡು ಉದ್ಯಮವನ್ನು ನಡೆಸ್ತಾ ಇದ್ದಾರೆ. ಅದರದ್ದು ವಸ್ತುಗಳನ್ನು ನಮಗೆ ಕೂಡ ತಂದು ಕೊಟ್ಟಿದ್ದಾರೆ. ಈ ಕರಕುಶಲ ವಸ್ತುಗಳು ತುಂಬ ಚೆನ್ನಾಗಿದೆ. ಚಾಪೆ ಆಗಲಿ ಅಥವಾ ಬ್ಯಾಂಗಲ್ ಬಾಕ್ಸ್ಲಾಗಲಿ ಪ್ರತಿಯೊಂದು ಕೂಡ ತುಂಬ ಚೆಂದ ಇದೆ. ಅದನ್ನು ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಬೇರೆ ರೀತಿಯ ತ್ಯಾಜ್ಯ ವಸ್ತುಗಳಿಂದ ಒಳ್ಳೊಳ್ಳೆಯ ವಸ್ತುಗಳನ್ನು ತಯಾರು ಮಾಡುವಂತಹ ಒಂದು ಯೋಜನೆಯನ್ನು ಹಾಕ್ಕೊಂಡು ಈ ಒಂದು ಮಹಿಳಾ ಉದ್ಯಮವನ್ನು ಬಲಪಡಿಸಿ 10 ಅಲ್ಲ 100 ಸಾವಿರಾರು ಮಹಿಳೆಯರಿಗೆ ಉದ್ಯೋಗ ಕೊಡುವಂತಹ ಶಕ್ತಿಯನ್ನು ಆ ತಾಯಿ ಅನ್ನಪೂರ್ಣೇಶ್ವರಿ ಕೊಡಲಿ, ಆರೋಗ್ಯ ಆಯುಷ್ಯವನ್ನು ಕೊಡಲಿ, ಚೆನ್ನಾಗಿ ಮುಂದೆ ಅವರು ಉದ್ಯಮ ಬೆಳೀಲಿ ಅಂತ ಹಾರೈಸಿ ಆ ತಾಯಿಯಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ನಮಸ್ಕಾರ. ಹೊರನಾಡು ಕ್ಷೇತ್ರದ ಧರ್ಮಾಧಿಕಾರಿಗಳ ಧರ್ಮಪತ್ನಿ ಶ್ರೀಮತಿ ರಾಜಲಕ್ಷ್ಮಿ ಜೋಯಿಶ್ ಅಂತ. ಸೊ ಅವರು ನಾನು ಚಿಕ್ಕದ್ರಿಂದನೂ ಅಲ್ಲಿಗೆ ಹೋಗಿ ಬಂದು ಒಂದು ರೀತಿ ಅವರು ಮನೆ ಮಗಳು ಅದೇ ತಪ್ಪಾಗ್ಲಿಕ್ಕಿಲ್ಲ. ನಾನು ಅವ್ರು ಅಷ್ಟು ಮಟ್ಟಿಗೆ ನನಗೆ ಪ್ರೋತ್ಸಾಹ ಮಾಡ್ತಾರೆ. ನಾವು ಇವತ್ತು ಏನೇ ಒಂದು ಕೆಲಸ ಮಾಡ್ಬೇಕಂದ್ರು ಅಲ್ಲಿ ದರ್ಶನ ಮಾಡಿ ಅಲ್ಲಿ ಅಪ್ಪಣೆ ತಗೊಂಡು ನಾನು ಏನೇ ಒಂದು ಮಾಡ್ಬೇಕಂದ್ರೆ ದೇವರ ಒಂದು ಇದು ಬೇಕಲ್ಲ, ಸೊ ಅಲ್ಲಿ ಹೋಗಿ ಬರ್ತೀವಿ. ಈಗ ಸದ್ಯಕ್ಕಂತೂ ಮಾರುಕಟ್ಟೆಗೆ ಏನು ತೊಂದರೆ ಇಲ್ವಲ್ಲ? ಇಲ್ಲ, ಮಾರಾಟ ಆಗ್ತಾ ಇದೆ, ಉತ್ಪನ್ನ ಮಾರಾಟ ಆಗ್ತಾ ಇದೆ. ತಿನ್ನೋದೇನ್ ಮಾಡ್ತೀರಿ? ಬಾಳೆ ದಿಂಡಿಂದ ಸರ್ ಬಾಳೆ ದಿಂಡಿಂದ ಹಪ್ಪಳ ಮಾಡ್ತೀವಿ. ಬಾಳೆ ದಿಂಡಿ ನೋಡಿ ಮೇಡಮ್, ಲಕ್ಷ್ಮಿ ಮೇಡಮ್, ಬಾಳೆ ದಿಂಡಿನಿಂದ ಹಪ್ಪಳ, ಬಾಳೆ ದಿಂಡಿನಿಂದ ಬಾಳೆ ದಿಂಡು ಬಾಳೆ ಹೂವಿನ ಹಪ್ಪಳ ಮಾಡ್ತೀವಿ. ಅದ್ರದ್ದು ಬಾಳೆ ದಿಂಡಿನ ಜ್ಯೂಸು. ಇವತ್ತಿನ ಕಾಲದಲ್ಲಿ ಮಕ್ಕಳಿಗೆ ಬಾಳೆ ದಿಂಡು ತಿನ್ನಿ ಅಂದ್ರೆ ತಿನ್ನಲ್ಲ. ಸೊ ಬಟ್ ಅದ್ರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಅದರಲ್ಲಿ ಔಷಧೀಯ ಗುಣಗಳಿದೆ ಅಂತ ಹೇಳಿ ಕಿಡ್ನಿ ಸಮಸ್ಯೆ ಇರೋರಿಗೆ, ಸ್ಟೋನ್ ಸಮಸ್ಯೆ ಇರೋರಿಗೆ ಇದರಿಂದ ಸ್ವಲ್ಪ ಪರಿಹಾರ ಸಿಗುತ್ತೆ ಅನ್ನೋದು ಸಹ ಒಂದು ಆಯುರ್ವೇದಿಕ್ ಅಂತ ಹೇಳ್ತೀವಿ. ಅಂದ್ರೆ ಬಾಡಿನಲ್ಲಿ ಒಂದು ಮೂತ್ರದ ಅಂಶವನ್ನ ಜಾಸ್ತಿ ಮಾಡುತ್ತೆ. ಸೊ ಹಾಗಾಗಿ ಟಾಕ್ಸಿನ್ಸ್ ನೆಲ್ಲ ಫ್ಲಶ್ ಔಟ್ ಮಾಡುತ್ತೆ ಅಂತ ಮೆಡಿಸಿನಲ್ ಪರ್ಪಸ್ ದೇ ಯೂಸ್ ಬಾಳೆ ದಿಂಡು. ಆಮೇಲೆ ವರ್ಷ ಅವರೇ ಎಳೆ ಬಾಳೆ ದಿಂಡು ಇರ್ತದಲ್ಲ ಮಧ್ಯದ್ದು ತೆಗೆದು ಅದನ್ನ ಪಲ್ಯ ಮಾಡ್ತಾರ? ಅಂದ್ರೆ ಸಿಟಿಗಳಲ್ಲಿ ಮಾಡಲ್ಲ ಸರ್, ಹಳ್ಳಿಗಳಲ್ಲೆಲ್ಲ ಮುಂಚೆ ನಮ್ಮ ಅಜ್ಜಿ ಎಲ್ಲ ಮಾಡೋರು. ಬಟ್ ಆದ್ರೆ ಸಿಟಿಗಳಲ್ಲಿ ಏನಾಗುತ್ತೆ, ನಾವ್ ಅದನ್ನ ತೆಗೆದು ಅದನ್ನ ತಗೊಂಡ್ ಬಂದು ಮಾರಾಟ ಮಾಡಿದ್ರು ಅಲ್ಲಿಂದ ಒಂದು ವಾರ, ಆ ಒಂದು ವಾರದಲ್ಲಿ ಕಟ್ ಮಾಡಿ ಇಟ್ಟಾಗ ಅದು ಫರ್ಮೆಂಟೇಷನ್ ಹೋಗ್ಬಿಟ್ಟಿರುತ್ತೆ. ಮತ್ತೆ ಅದೇನ್ ಮೇಜರ್ ಸತ್ವ ಏನ್ ಬೇಕು ಅದಿರಲ್ಲ. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ, ಅದನ್ನ ಯಾವ್ದಾದ್ರು ಒಂದ್ ರೀತಿ ಬೇಕಾಗಿ ಬಳಸಿದ್ರೆ ಒಳ್ಳೇದು ಅನ್ನೋ ಕಾರಣಕ್ಕೆ ಅದ್ರಲ್ಲಿ ಹಪ್ಪಳ ಮಾಡ್ತೀವಿ, ಉಪ್ಪಿನಕಾಯಿ ಮಾಡ್ತೀವಿ, ಬಾಳೆ ದಿಂಡಿನ ಉಪ್ಪಿನಕಾಯಿ ಈ ತರ ಮಾಡಿ ಸೇಲ್ ಮಾಡ್ತೀವಿ. ಅಲ್ಲ, ಒಟ್ಟಾರೆ ಹೇಳೋದಾದ್ರೆ ಬಾಳೆ ಹಣ್ಣಿನಿಂದ ಎಷ್ಟು ಹಣ ಬರುತ್ತೋ ಈ ಬೇರೆ ಉತ್ಪನ್ನಗಳಿಂದನೂ ಪ್ರಾಯಶಃ ಅಷ್ಟೇ ಬರುತ್ತೆ ಅನ್ಸುತ್ತೆ ಅಲ್ವಾ ಸರ್? ಇಲ್ಲ, ಇನ್ನು ಹೆಚ್ಚೇ ಬರುತ್ತೆ. ಯಾತಕ್ಕೆ ಅಂದ್ರೆ ಈಗ ಬಾಳೆಗೊನೆ ಈಗ ರೇಟ್ ಇದ್ದಾಗ ನಿಮಗೆ ಅಮ್ಮಮ್ಮನೆ ಒಂದು ಗೊನೆ 200-300 ರೂಪಾಯಿಗೆ ಹೋಗ್ಬೋದು. ಅದೇ ನಮಗಿಲ್ಲಿ ಒಂದು ಬಾಳೆ ದಿಂಡ್ ಏನ್ ಬರುತ್ತೆ, ಒಂದು ವೇಸ್ಟ್ ಏನ್ ಬರುತ್ತಲ್ಲ, ಅದರಿಂದ ಉಪ್ಪಿನಕಾಯಿ ಮಾಡಿದ್ರೆ 1 kg ಉಪ್ಪಿನಕಾಯಿ ಆಗುತ್ತೆ, ಅಥವಾ ಹಪ್ಪಳ ಮಾಡಿದ್ರೆ ಒಂದು 200 ಹಪ್ಪಳ ಆಗುತ್ತೆ. ಮತ್ತೆ ಆ ಔಟರ್ ಭಾಗ ಏನು ಬರುತ್ತಲ್ಲ ಅದರಲ್ಲಿ ಫೈಬರ್ ಎಕ್ಸ್ಟ್ರಾಕ್ಷನ್ ಮಾಡ್ತೀವಿ. ಸೊ ಫೈಬರ್ ಎಕ್ಸ್ಟ್ರಾಕ್ಷನ್ ಮಾಡೋದ್ರಿಂದ ಒಂದಷ್ಟು ಪ್ರಾಡಕ್ಟ್ಗಳು ಮಾಡ್ಕೊತೀವಿ. ಮತ್ತೆ ಇನ್ನೊಂದು ವೇಸ್ಟ್ ಏನು ಬರುತ್ತೆ, ಫೈಬರ್ ಎಕ್ಸ್ಟ್ರಾಕ್ಷನ್ ಮಾಡಬೇಕಾದ್ರೂ ವೇಸ್ಟ್ ಬರುತ್ತೆ. ಒಂದು ಸಾಲಿಡ್ ವೇಸ್ಟ್, ಒಂದು ಲಿಕ್ವಿಡ್ ವೇಸ್ಟ್.
ಸಾಲಿಡ್ ವೇಸ್ಟ್ನ ಏನು ಮಾಡ್ತೀವಿ, ಈಗ ಸದ್ಯಕ್ಕೆ ನಾನು ಘನ ತ್ಯಾಜ್ಯ ಅಂದರೆ ಈಗ ಗೊಬ್ಬರವಾಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಬಟ್ ಅದನ್ನು ನಾವು ಅದರಲ್ಲಿ ಸುಮಾರು ಇವಾಗ ಪೇಪರ್, ಈ ಪ್ಲಾಸ್ಟಿಕ್ ಬದಲಾಗಿ ಕಾರ್ಡ್ಬೋರ್ಡ್ಗಳೆಲ್ಲ ಬರುತ್ತಲ್ಲ, ಪ್ಯಾಕಿಂಗ್ ಮೆಟೀರಿಯಲ್ಸ್, ಅದಕ್ಕೆ ಯೂಸ್ ಮಾಡ್ತಿದ್ದಾರೆ. ಮತ್ತು ಈವನ್ ಸ್ಯಾನಿಟರಿ ಪ್ಯಾಡಿಗೆ ಮಾಡ್ತಾರೆ, ಅದನ್ನು ಟಿಶ್ಯೂ ಪೇಪರ್ಸ್ಗೆ ಮಾಡ್ತಾರೆ. ತುಂಬಾ ಅಪ್ಲಿಕೇಶನ್ಸ್ ತುಂಬಾ ವಾಸ್ಟ್ ಆಗಿದೆ. ಟೆಕ್ಸ್ಟೈಲ್ ಅಲ್ಲಿ ಕೂಡ ಕೇಳಿದೆ, ಟೆಕ್ಸ್ಟೈಲ್ ಅಲ್ಲೂ ಮಾಡ್ತಾರೆ, ಬಟ್ಟೆ ಇದೆ, ಇದ್ರದ್ದು ಬಾಳೆ ದಿಂಡಿನ ಬಟ್ಟೆ ಇದೆ ಸರ್. ಮತ್ತೆ ಆ ಜ್ಯೂಸ್ ಬರ್ತಲ್ಲ, ರಸ, ಏನ್ ಬಾಳೆ ದಿಂಡಿನ ರಸ ಅಂತೀವಲ್ಲ, ಅದು ಬಂದು ಆರ್ಗ್ಯಾನಿಕ್ ಸೋರ್ಸ್ ಆಫ್ ಪೊಟ್ಯಾಶ್. ಸಾಮಾನ್ಯ ನಾವು ಬಾಳೆ ಯಾವುದೇ ಒಂದು ಗಿಡ ಬೆಳಿಬೇಕಂದ್ರೆ ಪೊಟ್ಯಾಶ್ ಅಂಶ ಕಡಿಮೆ ಇದೆ ಅಂದಾಗ ನಾವು ಕೆಮಿಕಲ್ ಪೊಟ್ಯಾಶ್ ಹಾಕ್ತಿವಿ. ಸೊ ಆ ಕೆಮಿಕಲ್ ಪೊಟ್ಯಾಶ್ ಹಾಕೋ ಬದಲು ನಾವು ಏನ್ ರಸ ಬರುತ್ತೆ ಅದನ್ನ ನಾವು ಟ್ರೆಂಚಿಂಗ್ ಮಾಡ್ತೀವಿ, ಇಲ್ಲಾಂದ್ರೆ ಸ್ಪ್ರೇ, ಅದನ್ನ ಡೈಲ್ಯೂಟ್ ಮಾಡ್ಕೊಂಡು ಸ್ಪ್ರೇ ಮಾಡ್ತೀವಿ, ಫರ್ಟಿಲೈಸರ್ ಆಗಿ ಬಳಸ್ತೀವಿ. ಸೊ ಏನ್ ಬಾಳೆದು ಬುಡ ಏನಿದೆ ಅದು ವೇಸ್ಟನ್ನ ಪ್ರತಿಯೊಂದು ಭಾಗನೂ ಯೂಸ್ ಮಾಡಿಕೊಂಡು ಮಾಡೋಂಥ ಪ್ರೊಸೆಸಲ್ಲಿ ಬರೋಂಥ ವೇಸ್ಟನ್ನು ಯೂಸ್ ಮಾಡ್ಕೋತೀವಿ. ಸೊ ಕಂಪ್ಲೀಟ್ ಆಗಿ ಶೂನ್ಯ ತ್ಯಾಜ್ಯ ಪರಿಕಲ್ಪನೆ ಅಂದರೆ ಝೀರೋ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಕಾನ್ಸೆಪ್ಟಲ್ಲಿ ಫುಲ್ ಕಂಪ್ಲೀಟ್ ಆಗಿ ವರ್ಕ್ ಮಾಡ್ತಾ ಇರೋದು. ಇನ್ನೊಂದು ಮೇಡಮ್, ಈಗ ಹಾರ್ವೆಸ್ಟ್ ಆದಮೇಲೆ, ಕೊಯ್ಲು ಆದಮೇಲೆ ಎಷ್ಟು ದಿನದ ಒಳಗೆ ಈ ನಿಮ್ಮ ಪ್ರಾಸೆಸ್ ಏನು ಹೇಳಿದ್ರಲ್ಲ ಇದು ನಡಿಬೇಕು ಅಂತ ಹೇಳಿ? ಈಗ ಕೊಯ್ಲು ಆದಮೇಲೆ 2 ರಿಂದ 3 ದಿನ. ಏನಕ್ಕೆ ಅಂತಂದರೆ ನಮಗೆ ಫೈಬರ್ ಎಕ್ಸ್ಟ್ರಾಕ್ಷನ್ ಮಾಡೋಕ್ಕೆ ಸ್ವಲ್ಪ ತೇವಾಂಶ ಇರಬೇಕು, ನೀರಿನಂಶ ಇರಬೇಕು. ನೀರಿನಂಶ ಇಲ್ಲ ಅಂದಾಗ ಏನಾಗುತ್ತೆ, ಫೈಬರು ಕಟ್ ಆಗುತ್ತೆ, ಅಂದರೆ ಮಿಷಿನ್ಗೆ ಹಾಕಿದಾಗ ಅರ್ಧ ಕಟ್ ಆಗುತ್ತೆ, ಸ್ಮೂತಾಗಿ ಬರೋದಿಲ್ಲ. ಸೊ ಹಾಗಾಗಿ 2 ರಿಂದ 3 ದಿನ, ಮ್ಯಾಕ್ಸಿಮಮ್ 3 ದಿನ. ಈಗ ಅಕಸ್ಮಾತ್ ಇವಾಗ ಬಿಸಿಲುಗಾಲದಲ್ಲಾದ್ರೆ 1 ದಿನ ಅಥವಾ 2 ದಿನಕ್ಕೆ ಮಾಡ್ಕೊಳ್ತೀವಿ, ಬಟ್ 3 ದಿನ ಅಂತೂ ನನಗೆ ಅಷ್ಟರೊಳಗೆ ಯೂಸ್ ಮಾಡ್ಕೊಬೋದು. ಇದನ್ನ ಡೈಯಿಂಗ್ ಇಂಡಸ್ಟ್ರಿಗೂ ಬಳಕೆ ಮಾಡ್ತಾರೆ ಮೇಡಮ್? ಸರ್, ಏನಂದ್ರೆ ಆ ಬಾಳೆ ಪೊಟ್ಯಾಶ್ ಹೇಳಿದ್ನಲ್ಲ, ಆಲಮ್ ಅಂತ ಇವಾಗ ನಾವು ಕಲರ್ ಮಾಡ್ಲಿಕ್ಕೆ ಒಂದು ಕೆಮಿಕಲ್ ಯೂಸ್ ಮಾಡ್ತೀವಿ, ಆಲಮ್ ಅಂತ. ಅದೇನಂದ್ರೆ ಅದ್ರ ಪ್ರಾಪರ್ಟಿ ಏನಂದ್ರೆ ಕಲರ್ ಇಟ್ಕೊಳ್ಳಿ ಅಂತ. ಸೊ ನೀವು ಕಾಟನ್ ಅದ್ರ ಜೊತೆ ಮಿಕ್ಸ್ ಮಾಡಿದಾಗ ಕಲರ್ನ ಬೈಂಡಿಂಗ್ ಕೆಪಾಸಿಟಿ ಜಾಸ್ತಿ ಆಗಲಿ ಅಂತ ಆಲಮ್ ಯೂಸ್ ಮಾಡ್ತೀವಿ. ಸೊ ಅದರ ಬದಲಾಗಿ ಈ ಬಾಳೆ ದಿಂಡಿನ ರಸಾನ ಯೂಸ್ ಮಾಡ್ತಾರೆ. ಸೊ ದ ಕೆಪಾಸಿಟಿ, ಕಲರ್ ಒಂದು ಶಕ್ತಿ. ಹಂಗೆ ನೋಡಿದ್ರೆ ಇನ್ನು ಪರಿಸರಕ್ಕೆ ಅನುಕೂಲನೇ ಇದೆ ನೀವು ಮಾಡ್ತಕ್ಕಂಥ ಚಟುವಟಿಕೆಯಿಂದ. ನಿಜವಾಗ್ಲೂ ಬಹಳ ಅದ್ಭುತವಾದ ಪರಿಕಲ್ಪನೆ. ಒಂದು ಮಾತು ನೆನಪಾಗ್ತಾ ಇದೆ, ತೊಟ್ಟಿಲನ್ನು ತೂಗುವ ಕೈ ದೇಶವನ್ನು ತೂಗಬಲ್ಲದು ಅಂತ ಹೇಳ್ತಾರಲ್ಲ, ಹಂಗೆ ನೀವು ಬಹಳ ಒಂದು ಎತ್ತರ ಸ್ಥಾನಕ್ಕೆ ಹೋಗಿ. ಬಹುಶಃ ಸ್ಟೂಡೆಂಟ್ಸ್ ಯಾರು ರೆಗ್ಯುಲರ್ ಆಗಿ ಬರ್ತಾ ಇದ್ದೀರಾ, ವಾಟ್ ನೆಕ್ಸ್ಟ್ ಅನ್ನೋದಕ್ಕೆ ಹ್ಯಾವ್ ಗಾಟ್ ಮಲ್ಟಿಪಲ್ ಆಪ್ಷನ್ಸ್. ಸೊ ಎನಿಬಡಿ ಇಸ್ ದೇರ್ ಟು ಆಸ್ಕ್ ಎನಿಥಿಂಗ್, ಏನಾದರೂ ಡೌಟ್ಸ್? ನನ್ನ ಹೆಸರು ಶೀಲಾ, ಜೂನಿಯರ್ MSc ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಡಿಪಾರ್ಟ್ಮೆಂಟು. ತುಂಬ ಖುಷಿ ಆಯಿತು ಮ್ಯಾಮ್ ಎಲ್ಲಕ್ಕೆ ಮಾಡ್ತಿರೋ ಕೆಲಸ ನೋಡಿ, ತುಂಬ ಇನ್ಸ್ಪೈರು ಆಯಿತು ನಮಗೆ, ನಮ್ಮದೇ ಒಂದು ಏನಾದರೂ ಎಂಟರ್ಪ್ರಿನರ್ಶಿಪ್ ಸ್ಟಾರ್ಟ್ ಮಾಡ್ಬೋದು ಅಂತ. ಸೊ ಥ್ಯಾಂಕ್ ಯು ಮ್ಯಾಮ್ ಇದೆಲ್ಲ ಹೇಳಿದ್ದಕ್ಕೆ. ಮತ್ತು ನಂಗೆ ಏನು ಡೌಟ್ ಬಂತು ಅಂದರೆ, ಮಾರ್ಕೆಟಿಂಗ್ ಹೆಂಗೆ ಸ್ಟಾರ್ಟ್ ಮಾಡಿದ್ರಿ ನೀವು ಇನಿಷಿಯಲ್ ಆಗಿ? ಓಕೆ, ಇನಿಷಿಯಲ್ ಆಗಿ ಮಾರ್ಕೆಟಿಂಗು ತುಂಬ ಟಫ್ ಇತ್ತು. ಯಾಕೆಂದರೆ ಅವಾಗ ಅವೇರ್ನೆಸ್ ಇಲ್ಲ. ಮೇಜರಾಗಿ ನಾವು ಫಸ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಸೊ ಜನರಲ್ಲಿ ಅದ್ರ ಬಗ್ಗೆ ಒಂದಷ್ಟೇನಂದರೆ, ಇವಾಗ ಪ್ಲಾಸ್ಟಿಕ್ನ ಉಪಯೋಗಿಸ್ಬೇಡಿ, ಇದನ್ನು ಉಪಯೋಗಿಸಿ ಅಂತ ಯಾತಕ್ಕೆ ಅಂತ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಅದನ್ನು ನೀವು ಕನ್ವಿನ್ಸ್ ಮಾಡೋದಿದೆಯಲ್ಲ, ಕನ್ವಿನ್ಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಆಗುತ್ತೆ. ಈಗ ನಾನು ಫಸ್ಟ್ 6 to 8 ಮಂತ್ಸು ನನಗೆ ಜನಗಳಿಗೆ ಕನ್ವಿನ್ಸ್ ಮಾಡೋದೇ ಆಯಿತು. ಒನ್ಸ್ ದೇ ಆರ್ ಗೆಟ್ ಕನ್ವಿನ್ಸ್ಡ್, ನೀವು ಏನೇ ತೋರಿಸಿದ್ರು ಪರಿಸರ ಸ್ನೇಹಿ ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ ಅಂತಂದಾಗ ಜನಗಳು ಕನ್ವಿನ್ಸ್ ಆದರೆ ನಿಮ್ಮ ಮಾರ್ಕೆಟಿಂಗ್ ಆಟೋಮೆಟಿಕ್ಕಾಗಿ ಸ್ಟಾರ್ಟ್ ಆಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ಪರಿಸರದಲ್ಲಿ ಆ ಘನತ್ಯಾಜ್ಯವನ್ನು ವಿಲೇವಾರಿ ಮಾಡ್ತಾ ಇದ್ದೀರಿ, ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡ್ತಿದ್ದೀರಿ, ಅದಕ್ಕೆ ಬೆಲೆ ಕಟ್ಟಕ್ಕಾಗೋಲ್ಲ. ಸಾಮಾನ್ಯ ಮುಂಚೆ ಎಲ್ಲ ಏನ್ ಮಾಡ್ತಿದ್ವಿ ಅಂದ್ರೆ, ನಾನು ಸಹ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಆ ಬಾಳೆನ ಹಾಕಿದ್ದಾಗ ಅದನ್ನ ತೆಗೆದು ಒಂದ್ ಕಡೆ ಗುಡ್ಡೆ ಹಾಕಿಸಿ ಬೆಂಕಿ ಹಚ್ಚಿದ್ದೀನಿ. ಅಂದ್ರೆ ಅದನ್ನ ನೋಡಿದಾಗ ಅನಿಸ್ತಿತ್ತು ಪರಿಸರಕ್ಕೆ ಹಾನಿ ಮಾಡ್ತಾ ಇದ್ದೀವಿ ಅಂತ. ಬಟ್ ನಂಗೆ ಬೇರೆ ಆಪ್ಷನ್ ನಂಗೆ ಅವಾಗೇನು ಗೊತ್ತಾಗ್ತಿರ್ಲಿಲ್ಲ. ಡೌನ್ ದ ಲೈನ್ ಹಿಂಗೆಲ್ಲ ಮಾಡಕ್ ಶುರು ಮಾಡಿದಾಗ ಅದೆಲ್ಲ ಅವಾಯ್ಡ್ ಆಗಿದೆ. ನಮ್ಮಲ್ಲಿ ಸುತ್ತಮುತ್ತ ಯಾರು ಅದಕ್ಕೆ ಬೆಂಕಿ ಹಚ್ಚಲ್ಲ. ಸಾಮಾನ್ಯವಾಗಿ ನಮಗೆ ನಾವೇ ಹೋಗಿ ತಗೊಂಡ್ಬರ್ತೀವಿ ಅವ್ರ ಹತ್ರ. ಓಕೆ, ವೆರಿ ನೈಸ್. ಸೊ ಇವಾಗ ಮತ್ತೊಬ್ರು ನಿಮ್ಮ ಜೊತೆ ಮಾತಾಡಬೇಕು, ವೇದಿಕೆ ಮೇಲೆ ವಿಶ್ ಮಾಡೋಕ್ಕೆ ಅಂತ ಬಂದಿದ್ದಾರೆ. ಕರೆದು ಬಿಡೋಣ ವೇದಿಕೆ ಮೇಲೆ. ಇವಾಗ ನಮ್ಮ ವರ್ಷ ಅವರ ಫ್ರೆಂಡ್ ಶ್ವೇತಾ ಅವರು ಬಂದಿದ್ದಾರೆ. ಬನ್ನಿ ಶ್ವೇತಾ. ನಾವು ಹೈಸ್ಕೂಲ್ ಫ್ರೆಂಡ್ಸ್. ಸೊ 8th ಸ್ಟ್ಯಾಂಡರ್ಡ್ ಇಂದ ಜೊತೆಲಿದ್ವಿ. ಸೊ ವರ್ಷ ಮತ್ತೆ ಅವಳ ಕ್ಲೋಸ್ ಫ್ರೆಂಡ್ ತೇಜಸ್ವಿನಿ ಅಂತ ಇತ್ತು. ಸೊ ಅವರಿಬ್ರು ಆಲ್ ದಿ ಟೈಮ್ ಯಾವಾಗ್ಲೂ ಶಿ ಇಸ್ ವೆರಿ ರಿಸರ್ವ್, ಅವರಿಬ್ಬರೇ ಇರ್ತಿದ್ರು ಜೊತೆಲಿ. ಸೊ ಆ ಅಡ್ವಾಂಟೇಜ್ನಾಗಿ ನನ್ನನ್ನು ಏನು ಮಾಡಿದ್ರು, ಅವರಿಬ್ಬರು ಮಧ್ಯದಲ್ಲಿ ಹಾಕಿದ್ರು. ಐ ಆಮ್ ಎ ವೆರಿ ಡಲ್ ಸ್ಟೂಡೆಂಟ್ ಇನ್ ಸ್ಕೂಲ್. ಬಟ್ ಇಲ್ಲಿ ತುಂಬಾ ಬ್ರೈಟ್ ಆಗಿ ಕಾಣಿಸ್ತಾ ಇರೋರು ಯಾರು ಅಲ್ವಾ? ಶ್ವೇತಾ ಅವರು ಆಲ್ಸೋ ಶಿ ಇಸ್ ವೆರಿ ಬ್ರೈಟ್ ನೌ. ಸೊ ಅವಳು 10th ಸ್ಟ್ಯಾಂಡರ್ಡಲ್ಲಿ ವಿ ಹ್ಯಾವ್ ಅ ಕಲ್ಚರ್ ಆಫ್ ಸ್ಕೂಲ್ ಇಂಟರ್ನಲ್ ಎಲೆಕ್ಷನ್ ಮಾಡೋ ಇದ್ರಲ್ಲಿ. ಸೊ ಅವಳನ್ನ ಎಲೆಕ್ಷನ್ಗೆ ಫೋರ್ಸ್ಫುಲಿ ನಿಲ್ಲಿಸಿ ಪ್ರೆಸಿಡೆಂಟ್ ಪೋಸ್ಟಲ್ಲಿ ಅವಳನ್ನ ಎಲೆಕ್ಟ್ ಮಾಡಿಸಿ, ಸೊ ಅವಳ ಪರವಾಗಿ ನಾವು ನಿಂತು ಕ್ಯಾನ್ವಸ್ ಮಾಡಿದ್ದು, ಜೊತೆಗೆ ಅವಳ
ಏನೋ ಈ ಕ್ರಿಕೆಟ್ ಟೈಮಲ್ಲಿ ಮಧ್ಯಾಹ್ನ ಊಟ ಬೇಗ ಮುಗಿಸಿ ಅವಳ ಕಸಿನ್ ಮನೆಗೆ ಹೋಗಿ ಸ್ಕೋರ್ ನೋಡ್ಕೊಂಬಂದು ಇಡೀ ಸ್ಕೂಲಲ್ಲಿ ಸ್ಕೋರ್ ಎಲ್ಲ ಹಂಚ್ತಾ ಇದ್ದಂತು ಆ ಥರ ಅಂದರೆ ನಮ್ದು ಕಂಪ್ಲೀಟ್ ಆಗಿ ನಿಮ್ದೊಂಥರ ಫುಲ್ ಒಂಥರ ಟಪೋರಿ ಗ್ಯಾಂಗ್ ಥರ. ಬಟ್ ಅವಳನ್ನು ನಾವು ಪುಲ್ ಮಾಡ್ಕೋಬೇಕು ಪ್ರತಿ ಸಲ, ಯಾಕೆಂದ್ರೆ ಅವಳ ಹತ್ರ ಪವರ್ ಇತ್ತಲ್ಲ, ಪ್ರೆಸಿಡೆಂಟ್ ಅನ್ನೋ ಪವರ್ ಇತ್ತು. ಸೊ ಆ ಪವರ್ ಇದ್ದಾಗ ನಮ್ಮ ಏನದ ಟಪೋರಿನೆಸ್ ಅಲ್ಲಿ ಹೈಡ್ ಆಗ್ಬೇಕು ಅಂದ್ರೆ ಅವಳು ಇರಬೇಕು ನಮ್ಮ ಜೊತೆ. ನಾನು ಅವಳನ್ನ ಫಸ್ಟ್ ಮಧ್ಯದಲ್ಲಿ ಒಂದು ಸ್ವಲ್ಪ ನಂದು ಅವಳದು ಏನು ಕಾಂಟ್ಯಾಕ್ಟ್ ಸ್ವಲ್ಪ ಮಿಸ್ ಆಗಿತ್ತು. ಸೊ ನಾನು ಆ ಮನ್ ಕಿ ಬಾತ್ದು ಆರ್ಟಿಕಲ್ಸ್ ಎಲ್ಲ ನೋಡ್ತಾ ಇದ್ದೆ. ಅದನ್ನೆಲ್ಲ ನೋಡಿ ಆದಮೇಲೆ ಇವಳು ವರ್ಷ ಅಲ್ವಾ ಅಂತ ಹೇಳಿ ದೆನ್ ಐ ಸ್ಟಾರ್ಟೆಡ್ ಅವಳು ಮತ್ತೆ ಅವಳು ಕಾಂಟ್ಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಅವಳು ಕಾಂಟ್ಯಾಕ್ಟ್ ಮಾಡಿದೆ. ಅನ್ಫಾರ್ಚುನೇಟ್ಲಿ ಆಮೇಲೆ ಅವಳ ಬಗ್ಗೆ ತಿಳ್ಕೊತಾ ಹೋದಾಗ ಅವಳು ಹೇಳಿದ್ಲು ಚಾಮರಾಜನಗರದಲ್ಲಿ ನನ್ನ ಫಾರ್ಮ್ ಹೌಸ್ ಇದೆ. ಸೊ ನನಗೆ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಆಯಿತು. ಅವಳ ಫಾರ್ಮ್ ಹೌಸಿಂದ ನಾನು ಲಾಸ್ಟ್ ಟೈಮ್ ವಿಮೆನ್ಸ್ ಡೇಗೆ ಈ ಥರ ಒಂದು ಬ್ಯಾಂಗಲ್ ಬಾಕ್ಸ್ನ ನನ್ನ ಕಂಪನಿಗೆ ಫೀಮೇಲ್ ಎಂಪ್ಲಾಯೀಸ್ಗಳಿಗೆ ಗಿಫ್ಟ್ ಮಾಡಬೇಕು ಅಂತ ಹೇಳಿ ಐ ಬಾಟ್ ಇಟ್. ಸೊ ಅದು ನೋಡಿದಾಗ ನನಗೆ ತುಂಬ ಇಂಪ್ರೆಸಿವ್ ಅನ್ನಿಸ್ತು. ಆ್ಯಂಡ್ ಅದ್ರ ಜೊತೆಗೆ ಈ ಸಲ ಸಂಕ್ರಾಂತಿಗೂ ಏನೋ ಒಂದು ಸ್ಪೆಷಲ್ ಆಗಿ ಎಳ್ಳು ಬೆಲ್ಲ ಪ್ಯಾಕ್ ಮಾಡಕ್ಕೆ ಅಂತ ಹೇಳಿ ಒಂದು ಬಾಕ್ಸ್ ಮಾಡಿದ್ಲು. ಈವನ್ ಐ ಪರ್ಚೇಸ್ ದಟ್. ಐ ವಾಸ್ ವೆರಿ ಮಚ್ ಹ್ಯಾಪಿ ಅಂಡ್ ಇಂಪ್ರೆಸ್ಡ್. ಇವಳು ಇದನ್ನೆಲ್ಲ ಹೆಂಗೆ ಮಾಡ್ತಿದ್ದಾಳೆ ಅಂತ ಹೇಳಿ ಒನ್ಸ್ ಜಸ್ಟ್ ಐ ವಾಂಟೆಡ್ ಟು ವಿಸಿಟರ್ ಅಂತ ಹೇಳಿಬಿಟ್ಟು ನಾನು ಈಗ ರೀಸೆಂಟಾಗಿ ಅವಳ ಫಾರ್ಮ್ ಹೌಸ್ಗೆ ಹೋದೆ. ಅವಳ ಫಾರ್ಮ್ ಹೌಸ್ಗೆ ಹೋದ್ಮೇಲೆ ಗೊತ್ತಾಯಿತು ಇಟ್ ಈಸ್ ಹೆಂಗೆ ಅಂತ ಹೇಳಿದ್ರೆ ಪ್ರತಿ ಒಂದು ಫ್ರೂಟ್ಸ್ ಗಿಡ ಆಗಿರ್ಬೋದು ಅಥವಾ ಬೇರೆ ಬೇರೆ ವೆರೈಟಿ, ನಾನು ತುಂಬ ಇದನ್ನ ಗಿಡಗಳನ್ನ ನೋಡೇ ಇರಲಿಲ್ಲ, ಅಂಥದನ್ನೆಲ್ಲ ನೋಡಿದೆ ಅಲ್ಲಿ. ಬಟರ್ ಫ್ರೂಟ್, ಅದು ಬಟರ್ ಫ್ರೂಟ್ ಒಂದು ನೋಡಿದೆ, ಪೀನಟ್ ಬಟರ್ ಅಂತ ಒಂದು, ಬೆಲ್ಜಿಯಂ ಶರಿ ಅಂತ ಹೇಳಿ ನೋಡಿದೆ, ಸ್ಟಾರ್ ಫ್ರೂಟ್ ಗಿಡ ನೋಡಿದೆ, ರುದ್ರಾಕ್ಷಿ ಗಿಡ ನೋಡಿದೆ, ಆ್ಯಂಡ್ ಅಂಜೂರದ ಮರ ನೋಡಿದೆ. ನಾನು ಅಷ್ಟೊಂದು ವೆರೈಟೀಸ್ ಆಫ್ ಪ್ಲಾಂಟ್ಸ್ಗಳನ್ನ ನೋಡಿದ್ದೇ ಇರಲಿಲ್ಲ. ಮತ್ತು ಫಾರ್ಮ್ ಲ್ಯಾಂಡ್ ಮಾತ್ರ ಇಟ್ ಈಸ್ ವೆಲ್ ಮೇಂಟೈನ್ಡ್ ಅಂತ ಹೇಳ್ಬೋದು. ಎಲ್ಲೂ ಒಂದು ಕಸ ಆಗಲಿ ಒಂದು ಕಡ್ಡಿ ಆಗಲಿ ಎಲ್ಲೂ ಅಲ್ಲಿ ಇಲ್ಲಿ ಬಿದ್ದಿದ್ದಿರಲಿಲ್ಲ, ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ಲು ಅವಳು. ಪ್ರತಿ ಒಂದು ಹಬ್ಬ ಆಗಿರಲಿ, ಈವನ್ ಅವಳ ಮಕ್ಕಳ ಬರ್ತ್ಡೇ ಕೂಡ ಅವಳು ಅವಳ ಎಂಪ್ಲಾಯೀಸ್ ಜೊತೆ ಅವಳ ತೋಟದ ಮನೆಯಲ್ಲೇ ಸೆಲೆಬ್ರೇಟ್ ಮಾಡೋದು. ಸೊ ಇಟ್ ಈಸ್ ವೆರಿ ಪ್ರೌಡ್ ಮೂಮೆಂಟ್ ಆಫ್ ವೆರಿ ನೈಸ್. ನಾನು ಈ ವೇದಿಕೆ ಮುಖಾಂತರ ಕೇಳ್ಕೊಳ್ಳೋದೇನಂತ ಹೇಳಿದ್ರೆ, ಈಗ ಕಾರ್ಪೊರೇಟ್ ಜಗತ್ತಲ್ಲಿ ಕಾರ್ಪೊರೇಟ್ ಗಿಫ್ಟಿಂಗ್ ಅನ್ನೋಂತಹ ಒಂದು ಟ್ರೆಂಡ್ ನಡೀತಾ ಇದೆ. ಆ ಟ್ರೆಂಡ್ ಅಲ್ಲಿ ಇಫ್ ಇಟ್ ಈಸ್ ಪಾಸಿಬಲ್ ಈ ಥರ ಇದನ್ನ ಏನು ಪ್ರಾಡಕ್ಟ್ಸ್ಗಳನ್ನ ಯುಟಿಲೈಸ್ ಮಾಡ್ಕೊಂಡ್ರೆ ಅಥವಾ ಪರ್ಚೇಸ್ ಮಾಡಿದ್ರೆ, ಎಸ್ ಅಫ್ಕೋರ್ಸ್ ವರ್ಷನ್ ಥರ ಇನ್ನೂ 4 ಜನ ಯಾರಾದರೂ ಮೇಲ್ ಬರೋಂಥವ್ರು ಇರ್ಬೋದು. ಜೊತೆಗೆ ಅವಳಿಗೆ ಏನು 10 ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಾಳೆ, ಅದು ನಾಳೆ ದಿನ ತಂದೆ ತಾಯಿಯ ಆಸೆ ಥರನೇ 50 ಜನ 100 ಜನ ಆಗ್ಬೋದು. ಆ್ಯಂಡ್ ಇಟ್ ಈಸ್ ವೆರಿ ಮಚ್ ಪ್ರೌಡ್ ಆಫ್ ಯು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ಏನೋ ಎಕನಾಮಿಕಲಿ ಗ್ರೋತ್ ಅನ್ನೋದಕ್ಕಿಂತನೂ ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಆಗಿ ಕೊಡ್ತಾ ಇರೋಂತಹ ಪ್ರಾಡಕ್ಟ್ಸ್. 100% ಸತ್ಯ ತಾವು ಹೇಳಿದ ಮಾತು. ಒಂದು ವಿಷಯ ಶ್ವೇತಾ ಅವರೇ, ಮುಂದಿನ ಸಾರಿ ನೀವೇನಾದ್ರೂ ಅವ್ರ ಕಡೆಯಿಂದ ಈ ಸಾಮಗ್ರಿಗಳನ್ನ ಗಿಫ್ಟ್ ತಗೊಂಡ್ರೆ ಕೊಡುವಾಗ ಪುರುಷರಿಗೂ ಕೊಡ್ರಿಪ್ಪ. ಯಾಕಂತ ಹೇಳಿ ನೀವು ಹೇಳಿದ್ರೆ ಆಗ್ಲೇ ನಾನು ಎಲ್ಲ ಪರ್ಚೇಸ್ ಮಾಡಿದೆ, ಮಹಿಳೆಯರಿಗೆ ಮಾತ್ರ ಕೊಟ್ಟೆ ಅಂತ ಹೇಳಿದ್ರಿ. ಸರ್, ಪುರುಷರು ತಗೊಂಡೋಗಿ ಅವ್ರವ್ರ ಮನೆ ಮಹಿಳೆಯರಿಗೆ ಗಿಫ್ಟ್ ಆಗಿ ಕೊಡಬಹುದು. ನನಗೆ ಗೊತ್ತಿತ್ತು ನೀವು ಹೇಳ್ತೀರಾ ಅಂತ ಅಷ್ಟೇ. ಶ್ವೇತಾ ಅವರೇ, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್. ಇಷ್ಟು ಜನ ಫ್ರೆಂಡ್ಸು, ಇಷ್ಟು ಜನ ತಂದೆ ತಾಯಿಂದರು ಎಲ್ಲರೂ ಕೂಡ ವಿಶ್ ಮಾಡಿದ್ದಾರೆ. ಅಂದರೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ. ನೋಡ್ತಿರುವಂಥ ಹೆಣ್ಮಕ್ಳು ನಮ್ಮ ಕಾರ್ಯಕ್ರಮ ನೋಡ್ತಾ ಇರೋರಂತೂ ಅವರಿಗೆ ಹೊಸ ಹೊಸ ಐಡಿಯಾಸ್ ಬರ್ತಾ ಇರುತ್ತೆ, ನೆಕ್ಸ್ಟ್ ಏನು ಅಂತ. ಅಂದರೆ ಸರ್, ನಮ್ಮ ನೇಚರ್ ಹ್ಯಾಸ್ ಗಿವನ್ ಅಸ್ ಎವ್ರಿಥಿಂಗ್. ಅದನ್ನು ಏನು ಮಾಡ್ಬೋದು ಅಂತ ಆಲೋಚನೆ ಶಕ್ತಿ ಮನುಷ್ಯಂಗೆ ಕೊಟ್ಟಿರೋದು. ಸೊ ನೆಕ್ಸ್ಟ್ ಏನು ಮಾಡ್ಬೋದು ಅಂತ ಹೊಸದಾಗಿ ಯೋಚನೆ ಮಾಡಿ ಅಂತ. ಸೊ ಬಾಳೆ ದಿಂಡಿನ ಈ ಒಂದು ಕಾನ್ಸೆಪ್ಟ್ ಒಂದು ಸಮರೈಸ್ ಮಾಡಬೇಕು ಅಂತಾರೆ, ವಾಟ್ ಈಸ್ ಯುವರ್ ಒಪಿನಿಯನ್ ಸರ್? ನಿಮ್ಮದೇ ಏನು ಉತ್ಪನ್ನಗಳಿದೆಯಲ್ಲ, ಇವುಗಳನ್ನ ಯಾಕೆ ನಿಮ್ಮದೇ ಆದ ಒಂದು ಬ್ರ್ಯಾಂಡಲ್ಲಿ ನೀವು ಮಾರಬಾರ್ದು ಅಂತ? ಸರ್, ಆ್ಯಕ್ಚುಲಿ ಇವಾಗ ನಾನು ಆಕೃತಿ ಅಂತ ಒಂದು ಬ್ರ್ಯಾಂಡ್ ಮಾಡ್ಕೊಂಡಿದ್ದೀನಿ. ಏನು ಆಕೃತಿ? ಆಕೃತಿ ಅಂದ್ರೆ ಆಕೃತಿನೇ ಗಿವಿಂಗ್ ಅ ಶೇಪ್ ಟು ವೇಸ್ಟ್, ಸಮಥಿಂಗ್ ನಾವು ಶೇಪ್ ಕೊಡೋದು ಅಂತ ಅರ್ಥ. ಸೊ ವೇಸ್ಟಿಗೆ ನಾನು ಏನೋ ಶೇಪ್ ಕೊಡ್ತಾ ಇದ್ದೀನಿ ಅನ್ನೋ ರೀಸನ್ ಒಂದು. ಇನ್ನೊಂದು ಬಂದು ನನ್ನ ಮಗಳ ಹೆಸರು ಕೃತಿಕಾ ಆದಿತ್ಯ. ಸೊ ಆ ಪ್ಲಸ್ ಕೃತಿ ಎರಡು ಸೇರಿ ಆಕೃತಿ. ಸೊ ಅದನ್ನ ಬಟ್ ಅಂದ್ರೆ ಆ ಬ್ರ್ಯಾಂಡ್ ಅನ್ನ ಇನ್ನೂ ನೀವು ಹೆಚ್ಚು ಪ್ರಮೋಟ್ ಮಾಡಬಹುದು, ಮುನ್ನೆಲೆಗೆ ತರುವಂತದ್ದು, ಒಂದು ಲೋಗೋ ಮಾಡೋದಾಗಿರ್ಬೋದು, ಅಂಡ್ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕು. ಫುಡ್ ಪ್ರಾಡಕ್ಟ್ಸ್ ಗೆ ಬಂದು ಸರ್, KVK ಇಂದ ಕೃಷಿ ವಿಜ್ಞಾನ ಕೇಂದ್ರದಿಂದ ಕಿಸಾನ್ ಸಮೃದ್ಧಿ ಬ್ರ್ಯಾಂಡ್ ಇದೆಯಲ್ಲ ಸರ್, ಅದನ್ನ ನಮಗೆ ಅಪ್ರೂವಲ್ ಇದೆ, ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಕಿಸಾನ್ ಸಮೃದ್ಧಿ. ಸೊ ನೆಕ್ಸ್ಟ್ ಏನಿದೆ ಯೋಜನೆಗಳು ನಿಮ್ದು ಕೊನೆಯದಾಗಿ? ನೆಕ್ಸ್ಟ್ ಇವಾಗ ಇದನ್ನ ಸ್ಮಾಲ್ ಸ್ಕೇಲ್ ಆಗಿ ಮಾಡ್ತಾ ಇದ್ದೀನಿ. ಸೊ ಇದನ್ನೇ ಲಾರ್ಜ್ ಸ್ಕೇಲ್ ಆಗಿ ಮಾಡಬೇಕು ಅನ್ನೋದು ಒಂದು ಇಂಟೆನ್ಷನ್ ಇದೆ. ಸೊ ಇವಾಗ ಏನು ಮಾಡ್ತಾ ಇದ್ದೀನಿ, ಈಗ 10 ಜನ ಇದ್ದಾರೆ, ಇನ್ನೂ ಒಂದು 20, ನನ್ನ ಇದ್ರ ಪ್ರಕಾರ ಇನ್ನೊಂದು 20 ಜನಕ್ಕೆ ಎಷ್ಟು ಶಕ್ತಿ ಆಗುತ್ತೋ ಅಷ್ಟು
ಒಂದಷ್ಟು ಜನಕ್ಕೆ ಮಹಿಳೆಯರಿಗೆ ಕೆಲಸ ಕೊಡಬೇಕು ಅಂತಿದ್ದೀನಿ. ಮತ್ತೆ ನಾನು ಹೇಳಿದೆ ಫೈಬರಲ್ಲಿ ಟೆಕ್ಸ್ಟೈಲ್, ಸೊ ನಾನು ಟೆಕ್ಸ್ಟೈಲ್ಗೆ ನೆಕ್ಸ್ಟ್ ಮಾಡೋಣ ಅಂತ ಒಂದು ಪ್ಲಾನಲ್ಲಿ ಇದ್ದೀನಿ. ಚಾಮರಾಜನಗರ ಜಿಲ್ಲೆನಲ್ಲಿ ಹುಟ್ಕೊಂಡಿರುವಂಥದ್ದು ನಮ್ಮ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಸ್ಪ್ರೆಡ್ ಆಗಬೇಕು, ಅಲ್ಲಿನ ಮಹಿಳೆಯರಿಗೆ ಒಂದು ಉದ್ಯೋಗಾವಕಾಶ ಸಿಗಬೇಕು ಅನ್ನೋದು ನಮ್ಮ ಈ ವೇದಿಕೆಯ ಉದ್ದೇಶ ಕೂಡ ಅಲ್ವಾ ಸರ್? ಹೌದು. ಒಂದು ನಿಮ್ಮ ಜೊತೆಗೆ ಮಾತಾಡ್ತಾ ಒಂದು ಯೋಚನೆ ನನ್ನ ತಲೆಯಲ್ಲಿ ಬಂತು. ಮದುವೆ ಮನೆಗಳಲ್ಲಿ, ಶುಭ ಕಾರ್ಯಗಳಲ್ಲಿ, ದೇವಸ್ಥಾನದಲ್ಲಿ, ಜಾತ್ರೆ, ಪರಿಸರ ಇರುವಾಗ ಕ್ವಿಂಟಲ್ ಗಟ್ಟಲೆ ಬಾಳೆ ಎಲೆ ಬರ್ತದೆ. ಊಟ ಮಾಡ್ತಾರೆ, ಬಿಸಾಕ್ಬಿಡ್ತಾರೆ, ಹೆಂಗೆಂಗೋ ಅದನ್ನ ಡಿಸ್ಪೋಸ್ ಮಾಡ್ತಾ ಇದ್ದಾರೆ, ವಿಲೇವಾರಿ ಮಾಡ್ತಾ ಇದ್ದಾರೆ. ಯಾವಾಗಾದ್ರೂ ಯೋಚನೆ ಮಾಡಿದ್ರ ಅದನ್ನ ಯಾವ ತರ ನಾವು ಬಳಸ್ಕೋಬಹುದು ಅಥವಾ ಮರುಬಳಕೆ ಮಾಡ್ಕೋಬಹುದು ಅಂತ ಏನಾದ್ರೂ ತಮ್ಮ ತಲೆಯಲ್ಲಿ ಬಂದಿದೆಯಾ? ಇದನ್ನೆಲ್ಲ ನಾವೆಲ್ಲರೂ ಕೂಡಿ ಮಾಡಬೇಕು, ನಮ್ಗೆಲ್ಲರಿಗೂ ಜವಾಬ್ದಾರಿ ಇದೆ. ಅಂದ್ರೆ ಇವಾಗ ಹೇಳಿದ್ರಲ್ಲ ಆ ಬಾಳೆ ಎಲೆದು ವೇಸ್ಟ್ ನ ನಾವೇನ್ ಮಾಡ್ಬೋದು, ನಾನು ಅದನ್ನು ಯೋಚನೆ ಮಾಡಿದ್ದೆ. ಇವಾಗ ಅದನ್ನ ಗೊತ್ತು ನನಗೆ. ವಾಪಸ್ ಅದನ್ನ ನಾವು ಕಂಪೋಸ್ಟ್ ಮಾಡ್ಕೊಳ್ಳೋ ತರ ಅದನ್ನ ನಾವು ಈಗೆಲ್ಲ ಇದು ಏನಂತಾರೆ ಅಗ್ರಿ ಕಟ್ಲರೀಸ್ ಅಂತ ಬಂದಿದೆ. ಇವಾಗೆಲ್ಲ ಕಟ್ಲರೀಸ್ಗೆ ವೇಸ್ಟನ್ನು ಯೂಸ್ ಮಾಡ್ತೀವಲ್ಲ, ಸೊ ಹಾಗಾಗಿ ಸೇಮ್ ಇದನ್ನೇನಿದೆ ಅದನ್ನ ನಾನು ಕಟ್ಲರೀಸ್ ಆಗಿ, ಈಗ ಬೌಲ್ ಆಗಿರ್ಬೋದು, ಸ್ಪೂನ್ಸ್ ಆಗಿರ್ಬೋದು, ಸೊ ಅದನ್ನ ಮಾಡ್ಲಿಕ್ಕೂ ಟ್ರೈ ಮಾಡಿದ್ದೀನಿ ಸರ್. ಒಬ್ರು ಅದು ಇದರಲ್ಲಿ ತಮಿಳ್ನಾಡಲ್ಲಿ ಒಬ್ರು ಪ್ರೊಫೆಸರು, ಶಿ ಈಸ್ ಬಯೋಪಾಲಿಮರ್ ಅಲ್ಲಿ ಪ್ರೊಫೆಸರು, ಅವ್ರಿಗೆ ಪೇಟೆಂಟ್ ಇದೆ ಇದ್ರದ್ದು. ಸೊ ಅವ್ರ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಅದ್ರದ್ದು ಒಂದು ಆ ವೇಸ್ಟಿಂದ ಕಟ್ಲರೀಸ್, ಸ್ಪೂನ್ ಆಗಿರ್ಬೋದು, ಬೌಲ್, ಪ್ಯಾಕೇಜಿಂಗ್, ಈಗ ಫುಡ್ ಕಂಟೈನರ್ಸು ಅದನ್ನ. ಸೊ ಕರ್ನಾಟಕದ ಜನತೆ ಯಾರ್ಯಾರು ಉದ್ಯಮ ಮಾಡ್ತಿರುವಂತಹ ಮಹಿಳೆಯರಿದ್ದಾರೆ, ಮೇಡಮ್ ಶ್ವೇತಾ ಅವರು ಬಂದು ಹೇಳಿದ್ರು ಕಾರ್ಪೊರೇಟ್ ಗಿಫ್ಟಿಂಗ್ ಬೆಂಗಳೂರಲ್ಲಿ ಅಷ್ಟೇ ಅಲ್ಲ, ಆಲ್ ಓವರ್ ಇಂಡಿಯಾ IT ಸೆಂಟರ್ಸಲ್ಲಿ, ಮೆಟ್ರೋ ಸಿಟೀಸಲ್ಲಿ ಅಂತೂ ಇಟ್ಸ್ ಅ ಟ್ರೆಂಡಿಂಗ್ ಕಾನ್ಸೆಪ್ಟ್ ಕಾರ್ಪೊರೇಟ್ ಗಿಫ್ಟಿಂಗ್. ನಿಮಗೆ ಆರ್ಡರ್ಗಳು ಬಂದರೆ ಬಲ್ಕಲ್ಲಿ ಬರುತ್ತೆ, ಇನ್ ಥೌಸಂಡ್ಸ್ ಮೇಲೆ ಬರುತ್ತೆ ಆರ್ಡರ್ಸು. ಸೊ ಯಾವುದೇ ಸ್ಪೆಷಲ್ ಒಕೇಶನ್ಸ್ಗಾಗಿರಲಿ ಡೆಫಿನೆಟ್ಲಿ ಇಂಥ ಎಕೋ ಫ್ರೆಂಡ್ಲಿ, ಬಜೆಟ್ ಫ್ರೆಂಡ್ಲಿ, ಸೊ ಇಂಥ ಪ್ರಾಡಕ್ಟ್ಸ್ನ ಒಂದು ಸ್ಪೆಸಿಫೈ ಮಾಡೋದ್ರಿಂದ, ಪ್ರಮೋಟ್ ಮಾಡೋದ್ರಿಂದ ಅನೇಕ ಮಹಿಳೆಯರಿಗೆ ಉದ್ಯೋಗ ಕೂಡ ಸಿಗುತ್ತೆ. ಜೊತೆಗೆ ಇಟ್ಸ್ ಅ ವೆರಿ ಹೆಲ್ತಿ ಆ್ಯಂಡ್ ಬ್ಯೂಟಿಫುಲ್ ಟು ಗಿಫ್ಟ್ ಆ್ಯಸ್ ವೆಲ್. ಸೊ ನಮ್ಮ ಕಡೆಯಿಂದ ನಿಮಗೆ ತುಂಬ ಒಳ್ಳೆಯದಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ ಈ ವರ್ಷ ಅವರೇ. ಸೊ ನಿಮ್ಮ ಫ್ಯಾಮಿಲಿಯವರೆಲ್ಲರನ್ನೂ ವೇದಿಕೆ ಮೇಲೆ ಬರಮಾಡಿಕೊಂಡು ಈ ಒಂದು ಸೆಲೆಬ್ರೇಷನ್ನ ಜಾಸ್ತಿ ಮಾಡೋಣ. ಹೆಂಗಿದೆ ಎಕ್ಸ್ಪ್ರೆಷನ್ ನಿಮ್ಮದು? ಕರ್ಸಿ ಫಸ್ಟು ಅಂತ ಅಲ್ಲ, ಬಟ್ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನನ್ನ ಫ್ಯಾಮಿಲಿ ಜೊತೆಗೆ ನನ್ನ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಏನ್ ನನ್ನ ಎಂಪ್ಲಾಯರ್ಸ್ ಇದ್ದಾರೆ ಅವರು ಎಲ್ಲ ಬಂದಿದ್ದಾರೆ. ಅವರು ಸಹ ನನ್ನ ಏನ್ ಸಕ್ಸಸ್ಗೆ ಅವರು ಒಂದು ಕಾರಣನೇ. ಯಾಕೆ ನಾನು ಇವತ್ತು ಇಲ್ಲಿದ್ದೀನಿ ಅಂದ್ರೆ ಅವ್ರು ಇರೋದಕ್ಕೆ. ಅವ್ರು ಇಲ್ಲ ಹಂಗಿದ್ರೆ ನಾನು ಇವತ್ತು ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ 3 ಜನಕ್ಕೆ ಕಷ್ಟಪಟ್ಟೆ, ಬನ್ನಿ ಕೆಲಸ ಕೊಡ್ತೀನಿ ಅಂತ. ಅವಾಗ ಯಾರು ಬರ್ತಿರ್ಲಿಲ್ಲ, ಬಟ್ ಇವಾಗ 10 ಜನ ಇದ್ದಾರೆ, ಇನ್ನೂ ಅಷ್ಟು ಜನ ಬರ್ತೀವಿ ಅಂತಾರೆ. ಸೊ ಹಂಗಾಗಿ ಅವರ ಸಪೋರ್ಟ್ ನನಗಿವತ್ತು ಕೆಲವು ಸಲ ನಿಜವಾಗ್ಲೂ ನನಗೆ ಕಮ್ಮಿ ಜನ ಇದ್ರೂ ಶನಿವಾರ ಭಾನುವಾರ ವರ್ಕ್ ಮಾಡ್ತಾರೆ ವಿತೌಟ್ ಎನಿ ಎಕ್ಸ್ಟ್ರಾ ಸ್ಯಾಲ್ರಿ. ನನಗೆ ಹಿಂಗಿದೆ ಆರ್ಡರ್ ಇದೆ, ತಗೊಳ್ಳಿ ಮೇಡಮ್, ಯಾವುದು ಬಿಡಬೇಡಿ, ನಾನು ವರ್ಕ್ ಮಾಡ್ಕೊಡ್ತೀವಿ ಅಂತಾರೆ. ಸೊ ಅವರು ಒಂದು ರೀತಿ ನನಗೆ ಸಪೋರ್ಟಿವ್ ಆಗಿದ್ದಾರೆ. ಅವ್ರಿಗೂ ಸಹ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ಅವರು ಬರಲಿ ವೇದಿಕೆ ಮೇಲೆ, ಫ್ಯಾಮಿಲಿ ಜೊತೆಗೆ ಅಮ್ಮ ಎಲ್ಲ ನೀವು ಬನ್ನಿ ವೇದಿಕೆ. ವೀಕ್ಷಕರೇ, ಇವತ್ತಿನ ನಮ್ಮ ರೈತ ರತ್ನ ಕಾರ್ಯಕ್ರಮದ ವರ್ಷ ಹಾಗೂ ಅವರ ಕುಟುಂಬದ ಫೋಟೋ ಸೇರ್ತಾ ಇದೆ ಇವತ್ತಿನ ನಮ್ಮ ಸಂಚಿಕೆಯ ವಾಲ್ ಆಫ್ ಫೇಮ್. ಹಾಗೆ ಇವತ್ತಿನ ವಿಶೇಷತೆ, ನಮ್ಮ ವರ್ಷ ಅವರಿಗೆ ಒಂದು ಚಿಕ್ಕ ಕಿರುಕಾಣಿಕೆಯನ್ನು ನಮ್ಮ ಪರವಾಗಿ, ದೂರದರ್ಶನದ ಪರವಾಗಿ ಕೊಡೋದಕ್ಕೆ ನಮ್ಮ ದೂರದರ್ಶನ ಕೇಂದ್ರದ ಮುಖ್ಯಸ್ಥರಾಗಿರುವಂಥ ಹನುಮಂತು ಸರ್ ಬಂದಿದ್ದಾರೆ. ಚಂದನವನದಲ್ಲಿ ಅಂದದ ಕೃಷಿಕನ ಮಣ್ಣನೆ ನಂಬಿಹ ನೇಗಿಲ ಯೋಗಿಯ, ನಾಡಿನ ಜನತೆಗೆ ಅನ್ನವ ನೀಡುವ ಸಾಧಕನೊಳಗಿನ ಸಾರ್ಥಕ ಬದುಕನು, ಎಳೆ ಎಳೆಯಾಗಿ ನಿಮಗುಣ ಬಡಿಸಲು ರೈತ ರತ್ನ, ರೈತ ರತ್ನ. ಮಹಿಳಾ ರೈತೆಯನ್ನು ನಾವು ಇವತ್ತೆಲ್ಲರೂ ಕೇಳಿದ್ದೇವೆ. ಹೇಗೆ ಅವರು ಬಾಳೆದಿಂಡಿನ ವೇಸ್ಟ್ನಿಂದ ಏನೆಲ್ಲ ಮಾಡಿದ್ದಾರೆ. ಅದಲ್ದಿರ ಅವ್ರದ್ದು ಇನ್ನೂ ಪ್ಲ್ಯಾನ್ಸ್ ಇದೆ. ಐ ಥಿಂಕ್ ಆ್ಯನ್ ಇಂಜಿನಿಯರಿಂಗ್ ಅಗ್ರಿಕಲ್ಚರಿಸ್ಟ್ ದಟ್ ಟು ಅ ವುಮನ್ ಟೆಕ್ನಿಕಲ್ ಪರ್ಸನ್, ಇಂಥ ಒಂದು ಯೋಜನೆಗಳನ್ನ ಇಟ್ಕೊಂಡಿರೋದು ಬಹಳ ಗಮನಾರ್ಹ. ಇದರಿಂದ ಎಲ್ಲ ನೋಡು ಅವರಿಗೆ ಪ್ರೋತ್ಸಾಹನೆ ದೊರೆಯುತ್ತೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಜೊತೆಯಲ್ಲಿ ಮಹಿಳೆಯರು ಇಂಥ ಸಾಧನೆಯನ್ನು ಮಾಡೋದು ಬಹಳ ಉತ್ತಮ.
ಅದರಿಂದಲೇ ದೇಶದ ಪ್ರಗತಿ ಸಾಧ್ಯ ಅಂತ ನಾನು ಭಾವಿಸ್ತೇನೆ. ಮತ್ತೊಮ್ಮೆ ವರ್ಷಾ ಅವರಿಗೆ ಬಹಳ ಅಭಿನಂದನೆಗಳು. ನಮಸ್ಕಾರ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಮ್ಮ ವಿಶೇಷ ರೈತರತ್ನ ಸಂಚಿಕೆ. ಬಹುಶಃ ಪ್ರತಿ ಸಂಚಿಕೆನಲ್ಲೂ ಕೂಡ ಎಲ್ಲರೂ ಕಲ್ತ್ಕೊಳ್ಳುವಂಥದ್ದು, ಹೊಸ ಹೊಸ ಆಲೋಚನೆಗಳು ಎಲ್ಲರ ಮನಸ್ಸಿನಲ್ಲಿ ಬರಬೇಕು ಅನ್ನೋದೇ ನಮ್ಮ ಉದ್ದೇಶ. ಇವತ್ತು ಯಾರೆಲ್ಲ ಕಾರ್ಯಕ್ರಮ ನೋಡಿದ್ರಿ ಹೆಣ್ಣು ಮಕ್ಕಳೇ, ಇದು ರೈಟ್ ಟೈಮ್. ನೀವು ಆಲೋಚನೆ ಮಾಡುವಂಥ ಶಕ್ತಿಯನ್ನು ಬೇರೆ ರೀತಿ ಮಾಡಿಕೊಳ್ಳಿ. ಯಾವ ರೀತಿ ಹೊಸ ಹೊಸ ವಿಚಾರಗಳನ್ನ ನಿಮ್ಮ ಒಂದು ಸೃಜನಶೀಲತೆಯಿಂದ, ಕ್ರಿಯಾಶೀಲತೆಯಿಂದ ಹೊರ ತರ್ಬೋದು ಯೋಚನೆ ಮಾಡಿ. ಯಾಕಂದರೆ ಎಲ್ಲರೂ ಹೇಳ್ತೀವಲ್ಲ, ನಮ್ಮ ಅಪ್ಪು ಸರ್ ಹೇಳಿದ್ರಲ್ಲ, ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು. ಹಾಗೆ ನಮ್ಮ ರೈತ ಮಹಿಳೆಯರು ಕೂಡ ಕಡಿಮೆ ಅಲ್ಲ. ಅದಕ್ಕೆ ಉದಾಹರಣೆ ಆಗಿದ್ದವರು ಇವತ್ತು ನಮ್ಮ ಕರ್ನಾಟಕದ ಹೆಸರನ್ನು ರಾಷ್ಟ್ರೀಯ ಮಟ್ಟದಲ್ಲಿ ತಗೊಂಡು ಹೋಗಿದ್ದಂಥ ವರ್ಷ ಅವರು. ಇವರ ಕೆಲಸಗಳು ಮತ್ತಷ್ಟು ಹೆಣ್ಣುಮಕ್ಕಳಿಗೆ ಸ್ಫೂರ್ತಿಯಾಗಲಿ ಅಂತ ಆಶಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ. ಮತ್ತೆ ನಿಮ್ಮ ಭೇಟಿ ಮತ್ತೊಬ್ಬ ರೈತ ಸಾಧಕರೊಂದಿಗೆ ಮುಂದಿನ ರೈತರತ್ನದ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮೆಲ್ಲರ ನೆಚ್ಚಿನ ಚಂದನ ವಾಹಿನಿ. ಇದು ರೈತರತ್ನ, ಸೆಲೆಬ್ರೇಟಿಂಗ್ ದಿ ಹೀರೋಸ್ ಆಫ್ ನೇಷನ್. ಚಂದದ ಬದುಕನ್ನು ಚಂದದಿ ತೋರಿಸೋ ರೈತರತ್ನ.